ಗೋವರ್ಧನ ಲೀಲೆ. ಓಕೆ, ಸೊ ಗೋವರ್ಧನ ಪರ್ವತದ ಬಗ್ಗೆ ಹೆಸರು ಕೇಳಿದ್ದೀರಾ ಎಲ್ಲರೂ? ಓಕೆ, ಕೇಳಿರ್ಬೋದು. ಸೊ ಯಾರಾದರೂ ಹೋಗಿದ್ದೀರಾ ಗೋವರ್ಧನಕ್ಕೆ? ಹೋಗಿದ್ದೀರಾ? 1 2 3 4 5 ಜನ ಹೋಗಿದ್ದೀರಾ? ಓಕೆ. ಸೊ ಗೋವರ್ಧನ ಪರ್ವತ ಅತಿ ಮುಖ್ಯವಾದಂತಹ ದಿವ್ಯವಾದಂತಹ ಪರ್ವತ. ಗಿರಿರಾಜ ಅಂತ ಕೂಡ ಕರೀತಾರೆ ಗೋವರ್ಧನನಿಗೆ. ಗಿರಿರಾಜ, ಗಿರಿ ಅಂದರೆ ಪರ್ವತ, ಎಲ್ಲ ಪರ್ವತಗಳ ರಾಜ ಗಿರಿರಾಜ. ಸೊ ಗಿರಿರಾಜ ಪರ್ವತವನ್ನು ಕೃಷ್ಣ ಎಡಗೈಯಿನ ಕಿರಿಬೆರಳಿನ ಮೇಲೆ 7 ದಿವಸ 7 ರಾತ್ರಿ ಎತ್ತಿ ಹಿಡಿದಿದ್ದ. ಈ ಲೀಲೆ ಯಾಕೆ ಆಯಿತು, ಯಾಕೆ ನಡೀತು, ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಓಕೆ, ಈ ನನ್ನ ಕೈಲಿರೋ ಪುಸ್ತಕ ಏನು? ಶ್ರೀಮದ್ ಭಾಗವತ ಪುರಾಣ. ರೈಟ್. ತಮ್ಮಲ್ಲಿ ಸುಮಾರು ಜನ ಭಗವದ್ಗೀತೆ ಕೋರ್ಸ್ ಅಟೆಂಡ್ ಆಗಿದ್ದೀರಾ, ರೈಟ್? ಸೊ ಭಗವದ್ಗೀತೆ ಕೋರ್ಸಲ್ಲಿ ನಾವು ಭಗವದ್ಗೀತೆಯ ಮುಖ್ಯ ವಿಷಯಗಳನ್ನು ಕಲಿತಿದ್ವಿ. ಭಗವದ್ಗೀತೆ ಅದು ಒಂದು ಗ್ರ್ಯಾಜುಯೇಟ್ ಸ್ಟಡಿ ಇದ್ದಂಗೆ, ವೆರಿ ಇಂಪಾರ್ಟೆಂಟ್ ಬುಕ್. ಗ್ರ್ಯಾಜುಯೇಷನ್ ಮಾಡಿದ್ಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ, BTech ಮಾಡಿದ್ಮೇಲೆ MTech ಮಾಡ್ತಾರೆ. ಆಯ್ತು. ಸೊ ಭಗವದ್ಗೀತೆ ಓದಿದ ಮೇಲೆ ನೆಕ್ಸ್ಟ್ ಬುಕ್ ಯಾವುದು? ಭಾಗವತ ಪುರಾಣ. ಭಾಗವತ ಪುರಾಣ ಕೃಷ್ಣನ ಗ್ರಂಥ ಅವತಾರ, ಸಾಕ್ಷಾತ್ ಗ್ರಂಥ ಅವತಾರ. ಎಲ್ಲ ಪುರಾಣಗಳಲ್ಲಿ ಬಹುಮುಖ್ಯವಾದಂತಹ ಶ್ರೇಷ್ಠವಾದಂತಹ ಪುರಾಣ ಅಮಲ ಪುರಾಣ ಅಂತ ಕೂಡ ಕರೀತಾರೆ. ಈ ಭಾಗವತ ಪುರಾಣ, ಈ ಪುರಾಣವನ್ನು ಶ್ರೀಲ ವ್ಯಾಸದೇವರು ಬರೆದಿದ್ದು. ಎಲ್ಲ ಉಪನಿಷತ್ತುಗಳು, ವೇದಗಳು, ಪುರಾಣಗಳನ್ನು ರಚಿಸಿದ ಮೇಲೆ ಅಂತಿಮವಾಗಿ ಶ್ರೀಮದ್ ಭಾಗವತ ಪುರಾಣವನ್ನು ವ್ಯಾಸದೇವರು ಬರೆದಿದ್ದಾರೆ. ಈ ಭಾಗವತ ಪುರಾಣದಲ್ಲಿ ಎಲ್ಲ ವೇದಗಳ ಸಾರವನ್ನು ಕೊಟ್ಟಿದ್ದಾರೆ. ಹೀಗೆ ಹಾಲಿನ ಒಂದು ಸಾರ ಬೆಣ್ಣೆ ಅಥವಾ ತುಪ್ಪ. ಸೊ ಅದೇ ರೀತಿ ಭಾಗವತ ಮತ್ತು ಎಲ್ಲ ವೇದಗಳ ಒಂದು ಸಾರಾಂಶ ಭಾಗವತದಲ್ಲಿದೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕುಮುಖಾದ್ ಅಮೃತ ದ್ರವ ಸಂಯುತಂ. ಎಲ್ಲ ವೇದಗಳನ್ನ ಒಂದು ವೃಕ್ಷಕ್ಕೆ ಹೋಲಿಸಿದರೆ ಆ ವೃಕ್ಷದಲ್ಲಿರುವಂತಹ ಒಂದು ಹಣ್ಣು ಏನಿದೆ ಅದು ಭಾಗವತ ಪುರಾಣ. ಹಣ್ಣಿನಲ್ಲಿ 2 ಪ್ರಕಾರ, ಕಚ್ಚಾಂ ಪಕ್ಕಾಂ. ಒಂದು ಕಾಯಿ, ಒಂದು ಹಣ್ಣು. ಕಾಯಲ್ಲ, ಇದು ಹಣ್ಣು, ರಸಭರಿತವಾದಂತಹ ಹಣ್ಣು. ಅದು ಎಂಥ ಹಣ್ಣು ಅಂದರೆ ಅದರಲ್ಲಿ ಒಳಗಡೆ ಬೀಜ ಇಲ್ಲ, ಹೊರಗಡೆ ಸಿಪ್ಪೆ ಇಲ್ಲ, ಬರೀ ರಸ. ಶ್ರೀಮದ್ ಭಾಗವತಂ ರಸಮಾಲಯಂ, ಇದು ರಸಮಾಲಯ. ಎಂತಹ ರಸ? ಭಗವದ್ಭಕ್ತಿಯ ರಸ ಇಲ್ಲಿ ತುಂಬಿದೆ. ಲಾರ್ಡ್ ಆಫ್ ರಸ ಅಬೌಟ್ ಭಕ್ತಿಯ ರಸ ಭಾಗವತದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಭಕ್ತಿಯ ರಸ ಇಲ್ಲಿ ಭಾಗವತದಲ್ಲಿ ತುಂಬಿದೆ. ಸೊ ಶ್ರೀಮದ್ ಭಾಗವತವನ್ನು ಭಗವದ್ಗೀತೆ ಓದಿದ ಮೇಲೆ ನಾವು ಸ್ಟಡಿ ಮಾಡಬೇಕು. ಓಕೆ. ಸೊ ಆದರೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಅದಕ್ಕೆ ಕೃಷ್ಣನ ವಿಷಯಗಳು ಇಲ್ಲಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಭಾಗವತ ಪುರಾಣವನ್ನು ನೇರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಅದು ಕೂಡ ದಶಮ ಸ್ಕಂದ. ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನ ಕುರಿತಾಗಿ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ. ಕೃಷ್ಣನ ಲೀಲೆಗಳು, ಕೃಷ್ಣನ ತತ್ವ, ಕೃಷ್ಣ ಲೀಲೆ, ಕೃಷ್ಣನ ಗುಣ ಎಲ್ಲವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ದಶಮ ಸ್ಕಂದದಲ್ಲಿ 90 ಅಧ್ಯಾಯಗಳು. 90 ಅಧ್ಯಾಯಗಳಲ್ಲಿ ಕೃಷ್ಣನ ಲೀಲೆಯನ್ನು ವಿವರವಾಗಿ ವರ್ಣನೆ ಮಾಡಿದ್ದಾರೆ. ಸೊ ಈ ಶ್ರೀಮದ್ ಭಾಗವತವನ್ನು ಶುಕದೇವ್ ಮಹಾರಾಜರು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಸಿಕ್ಕಿತ್ತು, ನೀನು 7 ದಿವಸದಲ್ಲಿ ಸಾಯ್ತೀಯ ಅಂತ. ಒಂದು ತಕ್ಷಕ ಅನ್ನುವ ಹಾವು ಬಂದು ನಿನಗೆ ಕಚ್ಚುತ್ತೆ, ಅದರ ವಿಷದ ಪ್ರಭಾವದಿಂದ ನೀನು ಸಾಯ್ತೀಯ ಅಂತ ಒಂದು ಶಾಪ ಸಿಕ್ಕಿತ್ತು. ಆ ಶಾಪ ಸಿಕ್ಕ ಮೇಲೆ ಪರೀಕ್ಷಿತ್ ಮಹಾರಾಜರು ಅವರು ಗಂಗಾ ನದಿಯ ತಟಕ್ಕೆ ಬಂದು ಅಲ್ಲಿ ಋಷಿಮನೆಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ನಾನು ಸಾಯ್ತಾ ಇದ್ದೀನಿ, ಸಾಯುವಂತಹ ವ್ಯಕ್ತಿಯ ಕರ್ತವ್ಯವೇನು? ನಾನು ಏನು ಮಾಡಬೇಕು, ಏನು ಮಾಡಬಾರದು, ಏನು ಕೇಳಬೇಕು, ಏನು ಕೇಳಬಾರದು, ಯಾವ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು, ಏನು ಚಿಂತನೆ ಮಾಡಬಾರದು ಅಂತ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಶುಕದೇವ ಮಹಾರಾಜರು ಈ ಶ್ರೀಮದ್ ಭಾಗವತವನ್ನು ಹೇಳ್ತಾರೆ. ಪ್ರಥಮ 9 ಸ್ಕಂದಗಳಲ್ಲಿ ಹಲವಾರು
ಸೃಷ್ಟಿ ಲೀಲೆಯ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಹಲವಾರು ಅವತಾರಗಳ ಲೀಲೆಗಳನ್ನು ಚರ್ಚೆ ಮಾಡ್ತಾರೆ. ಹಲವಾರು ಶುದ್ಧ ಭಕ್ತರ ಲೀಲೆಗಳನ್ನು ಚರ್ಚೆ ಮಾಡ್ತಾರೆ. ನಂತರ ದಶಮ ಸ್ಕಂದದಲ್ಲಿ ಕೃಷ್ಣನ ಕುರಿತಾಗಿ ಚರ್ಚೆ ಮಾಡ್ತಾರೆ. ಸೊ ಪ್ರಥಮ 9 ಸ್ಕಂದಗಳಲ್ಲಿ ಹಲವಾರು ಅವತಾರಗಳು, ಕಪಿಲ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಕೂರ್ಮ ಅವತಾರ, ಮತ್ಸ್ಯ ಅವತಾರ, ಮತ್ತೆ ಎಲ್ಲ ಭಕ್ತರ ಲೀಲೆಗಳು ಕೂಡ. ಧ್ರುವ ಮಹಾರಾಜರು, ಪ್ರಹ್ಲಾದ ಮಹಾರಾಜರು, ಪ್ರಿಯವ್ರತ ಮಹಾರಾಜರು, ಪೃಥು ಮಹಾರಾಜರು, ಇವರೆಲ್ಲರೂ ಶುದ್ಧ ಭಕ್ತರು. ಸೊ ಅವರ ಹಲವಾರು ಅವತಾರಗಳು ಮತ್ತು ಶುದ್ಧ ಭಕ್ತರ ಲೀಲೆಯನ್ನು ಚರ್ಚೆ ಮಾಡಿದ ನಂತರ ಕೃಷ್ಣ ಲೀಲೆಯನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಅವತಾರಗಳನ್ನು ತಗೊಂಡಂತಹ ಕೃಷ್ಣನೇ ಸ್ವಯಂ ಈಗ ಅವತರಿಸಿದ್ದಾನೆ. ಕೃಷ್ಣ ಅವತಾರವಲ್ಲ, ಕೃಷ್ಣ ಅವತಾರಿ. ಎಲ್ಲ ಅವತಾರಗಳ ಉದ್ಗಮ ಸ್ಥಾನ ಕೃಷ್ಣ. ನಿಧಾನಂ ಬೀಜಮವ್ಯಯಂ, ಎಲ್ಲ ಅವತಾರಗಳ ಒಂದು ಏನಂತಾರೆ ಸ್ಟೋರ್ ಹೌಸ್ ಈಸ್ ಕೃಷ್ಣ. ಕೃಷ್ಣನಿಂದ ಎಲ್ಲ ಅವತಾರಗಳು ಹೊರಹೊಮ್ಮುತ್ತವೆ ಅಂತ ಹೇಳ್ತಾರೆ. ಏತೇಜಾಂಶಃ ಕಲಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಸೊ ಈ ಪ್ರತಿ ಯುಗದಲ್ಲಿ ಕೃಷ್ಣ ಹಲವಾರು ಅವತಾರಗಳನ್ನು, ರೂಪಗಳನ್ನು ತಗೊಂಡು ಅವತರಿಸ್ತಾನೆ. ಯಾವಾಗ ಇಂದ್ರಾರಿ ವ್ಯಾಕುಲಂ ಲೋಕೆ, ಯಾವಾಗ ದುಷ್ಟರು ಭಕ್ತರಿಗೆ ಕಿರುಕುಳ ಕೊಡ್ತಾರೆ, ಆವಾಗ ಕೃಷ್ಣ ಅವತರಿಸುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ, ಭಕ್ತರ ರಕ್ಷಣೆ ಮಾಡೋದಕ್ಕೆ ಮತ್ತೆ ದುಷ್ಟರ ಸಂಹಾರ ಮಾಡೋದಕ್ಕೆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಕೃಷ್ಣ ಅವತರಿಸ್ತಾನೆ ಅಂತ ಹೇಳಿದ್ರು. ಸೊ ಕೃಷ್ಣ ಇಸ್ ಅವತಾರಿ, ಇಸ್ ನಾಟ್ ಎನ್ ಅವತಾರ. ಅವತರಣ ಅಂದ್ರೆ ಏನು? ಮೇಲಿಂದ ಕೆಳಗಡೆ ಬರೋದು ಅವತರಣ. ಆರೋಹಣ ಅವರೋಹಣ. ಸೊ ಅವತಾರ ಅಂದ್ರೆ ಮೇಲಿಂದ ವೈಕುಂಠ ಜಗತ್ತಿನಿಂದ ಭೂಮಿಗೆ ಅವರು ಇಳಿದಾಗ ಅದಕ್ಕೆ ಅವತಾರ ಅಂತ ಕರೀತಾರೆ. ಇದರ ಅರ್ಥ ಅವತಾರ ಹುಟ್ಟಿತು ಅಂತ ಅಲ್ಲ, ಅವತಾರ ಪ್ರಕಟವಾಯಿತು ಅಂತ. ಕೃಷ್ಣನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ದೇವರಿಗೆ ಹುಟ್ಟು ಸಾವಿದೆಯಾ? ನಮಗೆ ಹುಟ್ಟು ಸಾವಿದೆ. ಬರ್ತ್ ಡೇಟ್, ಎಕ್ಸ್ಪೈರಿ ಡೇಟ್, ಜನನ ನಿಧನ. ಆ್ಯಂಡ್ ಆಬಿಚುರಿ ಕಾಲಮಲ್ಲಿ ಬರ್ತದೆ, ಇವತ್ತು ಇವರು ನಿಧನ ಪೇಪರಲ್ಲಿ ಬರುತ್ತೆ, ಆಬಿಚುರಿ ಕಾಲಮ್ ಅಂತ. ಹೇಗೆ ಮೆಡಿಸಿನ್ ಪ್ರತಿಯೊಂದು ಔಷಧಿಯೂ ಕೂಡ ಇರುತ್ತೆ, ಮ್ಯಾನುಫ್ಯಾಕ್ಚರ್ಡ್ ಆನ್ ಸೋ ಆ್ಯಂಡ್ ಸೋ ಡೇಟ್, ಎಕ್ಸ್ಪೈರ್ಸ್ ಆನ್ ಸೋ ಆ್ಯಂಡ್ ಸೋ ಡೇಟ್ ಅಂತ. ಔಷಧಿಗೆ ಎಕ್ಸ್ಪೈರಿ ಡೇಟ್ ಗೊತ್ತಾಗುತ್ತೆ, ಆದರೆ ನಮಗೆ ಯಾವಾಗ ಎಕ್ಸ್ಪೈರಿ ಡೇಟ್ ಅಂತ ಗೊತ್ತಿಲ್ಲ. ಗೊತ್ತಾ ಯಾರಿಗಾದ್ರು? ಅದು ಎಕ್ಸ್ಪೈರಿ ಡೇಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. 1 ವರ್ಷದ ನಂತರ ಬರ್ಬೋದು, ಒಂದು ನಾಳೆನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಸಿದ್ಧರಾಗಬೇಕು. ಆ ಸಿದ್ಧತೆ ಏನು? ಭಾಗವತವನ್ನು ಕೇಳಬೇಕು, ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರಬೇಕು. ಆಗ ನಾವು ಆ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋಕ್ಕೆ ಸಾಧ್ಯ. ಮಕ್ಕಳು, ಸ್ಟೂಡೆಂಟ್ಸು ಎಕ್ಸಾಮ್ ಬರ್ತಾ ಇದ್ದಾರೆ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಮ್ ಅನೌನ್ಸ್ ಮಾಡಲಿಲ್ಲ ಅಂದರೆ ಪ್ರಿಪರೇಷನ್ ಮಾಡೋದಿಲ್ಲ, ಅನೌನ್ಸ್ ಮಾಡಿದಾಗ ಮಾಡೋಣ ಅಂತಾರೆ. ಆದರೆ ಜೀವನದ ಎಕ್ಸಾಮ್ ವಿದೌಟ್ ಅನೌನ್ಸ್ಮೆಂಟ್ ಬರುತ್ತೆ. ಯಮರಾಜರೇನು ನೋಟಿಸ್ ಕೊಡೋದಿಲ್ಲ, ನಾನು ಬರ್ತಾ ಇದ್ದೀನಿ ಅಂತ ಬಂದ್ಬಿಡ್ತಾರೆ. ಅಫ್ಕೋರ್ಸ್ ನೋಟಿಸ್ ಕೊಡ್ತಾ ಇರೋದ್ರೆ ನಾವು ಗಮನಿಸೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದ, ಯಮರಾಜರನ್ನು ಕರ್ಕೊಂಡೋಗಿ ಬರ್ತಾರೆ. ಬಾ ಟೈಮ್ ಆಯಿತು ಅಂತ. ಯಮರಾಜ ಟೈಮ್ ಆಯ್ತಾ? ಮೊದಲೇ ಹೇಳ್ಬೇಕಿತ್ತು, ನಾನೆಲ್ಲ ರೆಡಿ ಮಾಡ್ಕೊತ ನೋಟಿಸ್ ಕೊಡಬೇಕಿತ್ತು. ನಾನು ಎಷ್ಟೊಂದು ನೋಟಿಸ್ ಕೊಟ್ಟೆ, ನೀನು ಗಮನಿಸಲಿಲ್ಲ. ಹೌದಾ, ಏನು ನೋಟಿಸ್ ಅದು? ಫಸ್ಟು ನೀನು ಕೂದು ಬಿಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಗಮನಿಸಿದ್ಯಾ? ಹೌದು 10 ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಬಿಳಿ ಆಗೋದು, ಅದು ಫಸ್ಟ್ ನೋಟಿಸು. ಆಮೇಲೆ ಹಲ್ಲುಗಳು ಬೀಳೋಕ್ಕೆ ಸ್ಟಾರ್ಟ್ ಆಯಿತು, ಹೌದು 4-5 ಹಲ್ಲು ಬಿದ್ದಿದೆ, ಸೆಕೆಂಡ್ ನೋಟಿಸು. 3ನೇ ನೋಟಿಸು, ಕಿವಿ ಕೇಳೋದು ಮಂದವಾಯಿತು, ವೀಕ್ ಆಯಿತು, ಅದು 3rd ನೋಟಿಸು. ಬೆನ್ನ ಬಗ್ಗೆ 3ನೇ ಕಾಲು ಬಂತು ನಡ್ಕೊಂಡು ಹೋಗೋದಕ್ಕೆ, ಅದು 4ನೇ ನೋಟಿಸು. ಹೌದಾ, ಇಷ್ಟೆಲ್ಲ ನೋಟಿಸ್ ಕೊಟ್ಟ ಮೇಲೂ ನೀನು ರೆಡಿ ಆಗಲಿಲ್ಲ. ಈಗ ಬಂದಿದೆ, ನಾನು ಬಂದಿದ್ದೀನಿ, ಬಾ ಅಂತೇಳಿ. ಸೊ ನೋಟಿಸ್ ಬರ್ತಾ ಇದೆ, ನಮಗೂ ಎಲ್ಲ ನೋಟಿಸ್ ಬರ್ತಾ ಇದೆ. 1-2 ನೋಟಿಸ್ ಬಂದಿರುತ್ತೆ ನಮಗೆ, ಇನ್ನು 2-3 ಬರೋದು ಉಳಿದಿದೆ. ಬಟ್ ನಾವು ಫಸ್ಟ್ ನೋಟಿಸ್ ಬಂದ ತಕ್ಷಣ ರೆಡಿ ಆಗಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೌದಲ್ಲ?
ವಿ ಶುಡ್ ಗೆಟ್ ರೆಡಿ. ನಾವು ಆ ಫೈನಲ್ ನೋಟಿಸ್ ಬರೋರು ವೇಟ್ ಮಾಡಬಾರ್ದು. ಫಸ್ಟ್ ನೋಟಿಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ. ಕೆಲವು ಹೇಳ್ತಾರೆ ಈ ಭಕ್ತಿ ಎಲ್ಲ ಯುವಕರಿಗಲ್ಲ, ಇದು ವೃದ್ಧರಿಗೆ, ವಯಸ್ಸಾದ್ಮೇಲೆ ಮಾಡೋಣ. ಬಟ್ ಹೂ ಇಸ್ ಓಲ್ಡ್? ಯಾರಿಗೆ ವಯಸ್ಸಾಗಿದೆ? ವೃದ್ಧಾಪ್ಯದ ಡೆಫಿನಿಷನ್ ಏನು? ಒಂದು ಇಂಟ್ರೆಸ್ಟಿಂಗ್ ಡೆಫಿನಿಷನ್ ಇದೆ. ಯಾರು ಮೃತ್ಯುವಿಗೆ ನಿಕಟವಾಗಿದ್ದಾರೋ ಅವರೇ ವೃದ್ಧರು. ಒಬ್ಬ 80 ವರ್ಷದವನು ಇರ್ಬೋದು, ಆದರೆ ಅವನ ಆಯುಷ್ಯ 100 ವರ್ಷದವರೆಗೂ ಇದ್ದರೆ ಅವನು 20 ವರ್ಷ ಉಳಿದಿದೆ ಅವರಿಗೆ. ಆದರೆ ಒಬ್ಬ 30 ವರ್ಷದ ಯುವಕ, ಆದರೆ ಇವನು 5 ವರ್ಷ ಉಳಿದಿದೆ, 35 ವರ್ಷದಲ್ಲಿ ಸಾಯ್ತಾನೆ. ಯಾರು ವೃದ್ಧರು? ಯುವಕ ವೃದ್ಧ, ಬಿಕಾಸ್ ಈಸ್ ಕ್ಲೋಸರ್ ಟು ಡೆತ್. ಸೊ ಈ ಡೆಫಿನೇಷನ್ ಪ್ರಕಾರ ಯಾರು ವೃದ್ಧರು ಯಾರು ಯುವಕರು ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾವು ಯಾವಾಗಲೂ ರೆಡಿ ಇರಬೇಕು ಬೈ ಹಿಯರಿಂಗ್ ಕೃಷ್ಣ ಕಥಾ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ. ಅಂತ್ಯಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಲಿಯುವ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆಗಬೇಕು. ಅಂತೆಯೇ ನಾರಾಯಣ ಸ್ಮೃತಿ. ಸಾವು ಬಂದಾಗ ಹರೇ ಕೃಷ್ಣ ಅಂತ ಹೋಗ್ಬೇಕು, ಕೃಷ್ಣನನ್ನು ನೆನಪಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಮಾಡಬೇಕು? ಸಿದ್ಧತೆ ಮಾಡಬೇಕು. ಯು ಶುಡ್ ಪ್ರಿಪೇರ್, ರೈಟ್? ಸೊ ಈ ಕೃಷ್ಣ ಲೀಲೆ ಕೇಳೋದ್ರಿಂದ ಮನಸ್ಸು ಕೃಷ್ಣನ ಮೇಲೆ ಸ್ಥಿರವಾಗುತ್ತೆ. ವಿ ಬಿಕಮ್ ಸ್ಟಡಿ ಆನ್ ಕೃಷ್ಣ. ಸೊ ಈಗ ನಾವು ಶ್ರೀಮದ್ ಭಾಗವತದ ದಶಮ ಸ್ಕಂದದ 23ನೇ ಅಧ್ಯಾಯ. ಅಧ್ಯಾಯದಲ್ಲಿ ಬ್ರಾಹ್ಮಣ ಪತ್ನಿಯರಿಗೆ ಆಶೀರ್ವಾದವನ್ನು ಕೊಟ್ಟು ಆ ಒಂದು ಲೀಲೆ ಮುಗಿದ ತಕ್ಷಣ 24ನೇ ಅಧ್ಯಾಯದಲ್ಲಿ ಗೋವರ್ಧನ ಲೀಲೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ಗೋವರ್ಧನ ಲೀಲೆ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶುಕೋವಾಚ ಭಗವಾನಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ನಿವ ಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ಸೊ ಇದು ಶ್ರೀಮದ್ ಭಾಗವತದ 24ನೇ ಅಧ್ಯಾಯ, ದಶಮ ಸ್ಕಂದದ 24ನೇ ಅಧ್ಯಾಯ. ಇಲ್ಲಿ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ ಮಹಾರಾಜರಿಗೆ ಈ ಗೋವರ್ಧನ ಲೀಲೆಯನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಶುಕದೇವ ಗೋಸ್ವಾಮಿ ಏನು ಹೇಳ್ತಾರೆ? ಭಗವಾನ್ ಅಪಿ ತತ್ರೈವ. ಭಗವಾನ್ ಅಂದರೆ ಇಲ್ಲಿ ಯಾರು? ಕೃಷ್ಣ. ಕೃಷ್ಣನಿಗೆ ಭಗವಾನ್ ಅಂತ ಕರೀತಾರೆ. ಭಗವಾನ್ ಅನ್ನೋ ಪದದ ಅರ್ಥ ಏನು? ಎಸ್, ಸರ್ವ ಆಕರ್ಷಕ. ಓಕೆ, ಹಾಂ, 6 ಪ್ರಕಾರದ ಐಶ್ವರ್ಯಗಳನ್ನು ಉಳ್ಳವನು. ಪರ್ಫೆಕ್ಟ್. ಯಾರ ಹತ್ರ 6 ಪ್ರಕಾರದ ಐಶ್ವರ್ಯಗಳು ಸಂಪೂರ್ಣ ಪ್ರಮಾಣದಲ್ಲಿ ಇದ್ದಾವೋ ಅವರೇ ಭಗವಾನ್. ಈ 6 ಐಶ್ವರ್ಯಗಳು ಯಾವುವು? ಸೌಂದರ್ಯ, ಸಂಪೂರ್ಣ ಸೌಂದರ್ಯವನ್ನು ಹೊಂದಿದ್ದಾನೆ. ನೆಕ್ಸ್ಟ್ ಬಲ, ಸಂಪೂರ್ಣ ಶಕ್ತಿಯನ್ನು ಹೊಂದಿದ್ದಾನೆ. ನೆಕ್ಸ್ಟ್ ಜ್ಞಾನವನ್ನು ಹೊಂದಿದ್ದಾನೆ, ಸಂಪೂರ್ಣ ಜ್ಞಾನ ಕೃಷ್ಣನಿದೆ. ನೆಕ್ಸ್ಟ್ ವೈರಾಗ್ಯ, ಖ್ಯಾತಿ, ನಂತರ ಸಂಪತ್ತು, ಬ್ಯೂಟಿ, ಐಶ್ವರ್ಯ. ಎಲ್ಲರೂ ಹೇಳಿ. ಐಶ್ವರ್ಯಸ್ಯ ಸಮಗ್ರಸ್ಯ
ಐಶ್ವರ್ಯಸ್ಯ ಸಮುದ್ರಸ್ಯ ವೀರ್ಯಶ್ಚ ಯಶಶ್ಚ ಶ್ರಿಯಾ ಜ್ಞಾನವೈರಾಗ್ಯಯಶ್ಚೈವ ಷಣ್ಣಾಂ ಭಗೈತಿಂಗಣಾಂ. ಪರಾಶರ ಮುನಿಗಳು ಹೇಳ್ತಾರೆ, 6 ಪ್ರಕಾರದ ಐಶ್ವರ್ಯಗಳಿವೆ. ಯಾರ ಹತ್ರ ಈ 6 ಐಶ್ವರ್ಯಗಳು ಸಂಪೂರ್ಣ ಪ್ರಮಾಣದಲ್ಲಿದ್ದಾವೆ ಅವರೇ ಭಗವಾನ್. ಕೆಲವರು ಈಗ ಒಲಿಂಪಿಕ್ಸ್ ನಡೀತಿದೆ, ಕೆಲವರು ವೇಟ್ ಲಿಫ್ಟಿಂಗ್ ಮಾಡ್ತಾರೆ, 100 kg 200 kg ಮಾಡ್ತಾರೆ. ಆದರೆ ಕೃಷ್ಣ ಇಡೀ ಬೆಟ್ಟವನ್ನು ಹಿಡ್ಕೊಳ್ತಾನೆ. ಬೆಟ್ಟ ಅಷ್ಟೇ ಅಲ್ಲ, ಈ ಭೂಮಿಯನ್ನೇ ತಿಳಿದಾನೆ. ಗಾಮ ವಿಶ್ವದ ಭೂತಾನಿ ಧಾರಯಾಮ್ಯಹಂ ಓಜಸ. ನಾನು ಈ ಭೂಮಿಯನ್ನು ಪ್ರವೇಶಿಸಿ ಭೂಮಿಯನ್ನೇ ತಿಳಿದಿದ್ದೀನಿ ಅಂತಾನೆ ಕೃಷ್ಣ. ಅಷ್ಟೇ ಅಲ್ಲ, ಎಲ್ಲ ಸೂರ್ಯ ಗ್ರಹ ತಾರೆಗಳು ನಕ್ಷತ್ರಗಳನ್ನೆಲ್ಲ ಎತ್ತಿಡಿದಿದ್ದಾನೆ. ಸೊ ದಟ್ ಈಸ್ ಕೃಷ್ಣಸ್ ಪವರ್. ಕೆಲವರ ಹತ್ರ ಸೌಂದರ್ಯ ಇದೆ, ಮಿಸ್ ಯೂನಿವರ್ಸ್, ಮಿಸ್ಟರ್ ಯೂನಿವರ್ಸ್, ತುಂಬ ಬ್ಯೂಟಿಫುಲ್. ಆದರೆ ಒಂದು 10-20 ವರ್ಷ ಆದಮೇಲೆ ಸೌಂದರ್ಯ ಕಳೆದೋಗುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ, ಮಿಸ್ಟರ್ ಯೂನಿವರ್ಸ್. ಪ್ರತಿ ವರ್ಷ ಬದಲಾಗ್ತಾ ಇರ್ತಾರೆ, ಹೌದಲ್ಲ? ಆದರೆ ಶಾಶ್ವತವಾಗಿ ಮಿಸ್ಟರ್ ಯೂನಿವರ್ಸ್ ಯಾರು? ಕೃಷ್ಣ, ಮಿಸ್ಟರ್ ಆಫ್ ಆಲ್ ಯೂನಿವರ್ಸ್. ಕೃಷ್ಣ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ಕೃಷ್ಣ. ಸೊ ಯಾರ ಹತ್ರ ಈ ಸಕಲ ಐಶ್ವರ್ಯಗಳು ಸಂಪೂರ್ಣ ಪ್ರಮಾಣದಲ್ಲಿದ್ದಾವೆ ಅವನೇ ಭಗವಂತ. ಅಂತಹ ಭಗವಂತ ಕೃಷ್ಣ ತತ್ರೈವ ಯತ್ರ ವೃಂದಾವನದಲ್ಲಿ ಯಾರ ಜೊತೆ? ಬಲದೇವನ ಜೊತೆ. ಬಲದೇವ ಕೃಷ್ಣನ ಅಣ್ಣ. ಆ್ಯಕ್ಚುಲಿ ಕೃಷ್ಣನ ಅಂಶನೇ ಬಲದೇವ. ನೋಡಿ, ಈ ಲೀಲೆಯಲ್ಲಿ ಕೃಷ್ಣ ಬಲರಾಮನನ್ನು ತನ್ನ ಅಣ್ಣನಾಗಿ ಸ್ವೀಕರಿಸ್ತಾನೆ. ರೈಟ್? ಸೊ ಭಗವಂತ ಆದಿಪುರುಷ, ಈಸ್ ಅ ಸುಪ್ರೀಂ ಲಾರ್ಡ್. ಆದರೆ ಭಗವಂತ ಲೀಲೆ ಮಾಡೋಕ್ಕೆ ಬಂದಾಗ ಅವರು ತಂದೆಯನ್ನ, ತಾಯಿಯನ್ನ, ಸಹೋದರರನ್ನ ಸ್ವೀಕರಿಸ್ತಾರೆ ಆ ಲೀಲೆಯನ್ನ ಮಾಡೋದಕ್ಕೆ. ಭಗವಾನ್ ಅಪಿ ತತ್ರೈವ ಬಲದೇವೇನ ಸಂವಿದ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ನೋಡ್ತಾನೆ ಕೃಷ್ಣ, ಏನು ನೋಡ್ತಾನೆ? ಎಲ್ಲ ಗೋಪ ಬಾಲಕರು, ಅಂದರೆ ವೃಂದಾವನದ ವರಿಷ್ಠ ಗೋಪಾಲಕರು. ಗೋಪಾಲಕರು ಅಂದರೆ ಯಾರು? ನಂದ ಮಹಾರಾಜ, ನಂದ, ಉಪನಂದ, ಸುನಂದ, ನಂದನ, ಎಲ್ಲ ಅಣ್ಣ ತಮ್ಮಂದಿರು. ಇದೆಲ್ಲ ನಂದ ಮಹಾರಾಜರು ಮತ್ತು ಅವರ ಅಣ್ಣ ತಮ್ಮಂದಿರು, ಇವರೆಲ್ಲರೂ ಸೇರಿ, ಮತ್ತು ಎಲ್ಲ ವ್ರಜದಲ್ಲಿ ವೃಂದಾವನದಲ್ಲಿರುವಂತಹ ಗೋಪಾಲಕರು ಸೇರಿ ಅವರು ಯಜ್ಞವನ್ನ ಮಾಡ್ತಾ ಇದ್ರು. ಸೊ ಗೋಪಾಲಕರು ಯಾಕೆ ಇಂದ್ರ ಯಜ್ಞ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಬರುತ್ತೆ. ರೈಟ್? ಯಾಕಂದ್ರೆ ಅವರೆಲ್ಲರೂ ವ್ರಜವಾಸಿಯರು, ಬೃಂದಾವನನ ಏಕಡ ಸಂಬಂಧಿಕರು. ಅವ್ರು ಯಾಕೆ ಈ ಇಂದ್ರಯಾಗ ಮಾಡ್ತಾರೆ, ಅನ್ಯ ದೇವತೆಗಳ ಪೂಜೆ ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಮನಸ್ಸಿನಲ್ಲಿ. ಸೊ ಆ ಪ್ರಶ್ನೆಯ ಪರಿಹಾರ ಈ ಅಧ್ಯಾಯದಲ್ಲಿ ಕೃಷ್ಣನೇ ಮಾಡ್ತಾನೆ, ಕೃಷ್ಣನೇ ತೋರಿಸ್ತಾನೆ. ಯಾರ ಪೂಜೆ ಮಾಡಬೇಕು, ಅಂತಿಮವಾಗಿ ಯಾರ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾನೆ. ಸೊ ತದಭಿಜ್ಞೋಪಿ ಭಗವಾನ್ ಸರ್ವಾತ್ಮ ಸರ್ವದರ್ಶನಃ ಪ್ರಶ್ರಯಾವನತೋ ಪೃಚ್ಛದ್ ವೃದ್ಧಾನಂದ ಪುರೋಗಮಾನ್. ಕೃಷ್ಣ ಅಭಿಜ್ಞ. ಕೃಷ್ಣನಿಗೆ ಒಂದು ಗುಣ ಏನು? ಅಭಿಜ್ಞ. ಜ್ಞ ಅಂದರೆ ತಿಳ್ಕೊಳ್ಳೋದು, ಅಭಿಜ್ಞ ಅಂದರೆ ಎಲ್ಲವನ್ನ ತಿಳ್ಕೊಂಡಿದ್ದಾನೆ. ಓಕೆ, ಪ್ರತಿಯೊಬ್ಬರ ಹೃದಯದಲ್ಲಿ ಎಂಥ ಆಸೆಗಳಿದ್ದಾವೆ, ಪ್ರತಿಯೊಬ್ಬರು ಏನು ಕೆಲಸ ಮಾಡ್ತಾ ಇದ್ದಾರೆ, ಎಂಥ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೃಷ್ಣನಿಗೆ ಗೊತ್ತು. ಯಾಕಂದರೆ ಕೃಷ್ಣ ಇಸ್ ಅಂತರ್ಯಾಮಿ. ಕೃಷ್ಣ ಎಲ್ಲಿದ್ದಾನೆ? ಸರ್ವತ್ರ, ಎಲ್ಲ ಕಡೆ ಇದ್ದಾನೆ. ಆದರೆ ಹೃದಯದಲ್ಲೂ ಕೂಡ ಇದ್ದಾನೆ. ನಮ್ಮ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿ ನಿಂತಿದ್ದಾನೆ. ಅವರಿಗೆ ಪರಮಾತ್ಮ ಅಂತ ಹೆಸರು. ರೈಟ್? ಸೊ ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ. ಈಶ್ವರ ಅಂದರೆ ಕೃಷ್ಣ ಪ್ರತಿಯೊಬ್ಬ ಜೀವಿಯ ದೇಹದ ಹೃದಯ ಭಾಗದಲ್ಲಿ ನಿಂತಿದ್ದಾನೆ. ಗಾಡ್ ಈಸ್ ಹಿಯರ್. ಆತ್ಮ ಈಸ್ ಆಲ್ಸೋ ಹಿಯರ್, ಗಾಡ್ ಈಸ್ ಆಲ್ಸೋ ಹಿಯರ್. ಭಗವಂತನು ಇಲ್ಲೇ ಇದ್ದಾನೆ. ಸೊ ಭಗವಂತ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ನಮ್ಮ ಆಸೆಗಳನ್ನು, ನಮ್ಮ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಮುಂಡಕೋಪನಿಷದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದೇನೆಂದರೆ, ಒಂದು ವೃಕ್ಷದಲ್ಲಿ ಒಂದು ಕೊಂಬೆಯ ಮೇಲೆ 2 ಪಕ್ಷಿಗಳು ಕೂತಿದ್ದಾವೆ. ಒಂದು ಪಕ್ಷಿ ಆ ವೃಕ್ಷದ ಹಣ್ಣುಗಳನ್ನು ತಿನ್ನುವುದರಲ್ಲಿ ವ್ಯಸ್ತವಾಗಿದೆ.
ಇನ್ನೊಂದು ಪಕ್ಷಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದೆ, ಈ ಪಕ್ಷಿ ಏನು ಮಾಡ್ತಾ ಇದೆಯಾ ಅಂತ. ಆ ಹಣ್ಣುಗಳನ್ನು ತಿನ್ನುವಂತಹ ಪಕ್ಷಿ ಜೀವಾತ್ಮ, ನಾವೆಲ್ಲರೂ. ನೋಡ್ತಾ ಇರುವಂತಹ ಪಕ್ಷಿ ಪರಮಾತ್ಮ. ಪರಮಾತ್ಮ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ, ಅವನು ಉದಾಸೀನ, ನ್ಯೂಟ್ರಲ್, ಜಸ್ಟ್ ಅಬ್ಸರ್ವಿಂಗ್. ಆದರೆ ಈ ಒಂದು ಪಕ್ಷಿ ಯಾವ್ದು ಹಣ್ಣನ್ನು ತಿಂತ ಇದೆ, ಕೆಲವೊಮ್ಮೆ ಸಿಹಿ ಹಣ್ಣು ಅದಕ್ಕೆ ದೊರಕುತ್ತೆ, ಕೆಲವೊಮ್ಮೆ ಕಹಿಯಾದ ಹಣ್ಣು ಅದಕ್ಕೆ ದೊರಕುತ್ತೆ. ಆ ಸಿಹಿ ಅಂದರೆ ಸುಖ, ಕಹಿ ಅಂದರೆ ದುಃಖ. ಈ ವೃಕ್ಷ ಅಂದರೆ ನಮ್ಮ ದೇಹ. ಈ ದೇಹದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಅದು ಜೀವನ ನಡೆಸ್ತಾ ಇದೆ. ಆದರೆ ಇನ್ನೊಂದು ಪಕ್ಷಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದೆ, ಏನು ಮಾಡ್ತಾ ಇದೆ ಅಂತ. ಆದರೆ ಇನ್ನೊಂದು ಪಕ್ಷಿ ಪರಮಾತ್ಮ ವೇಟ್ ಮಾಡ್ತಾ ಇದ್ದಾನೆ, ಯಾವಾಗ ನೀನು ನನ್ನ ಕಡೆ ತಿರುಗ್ತೀಯ ಅಂತ. ಎಲ್ಲಿವರೆಗೂ ಆ ಪಕ್ಷಿ ಹಣ್ಣುಗಳನ್ನು ತಿನ್ನೋದ್ರಲ್ಲಿ ವ್ಯಸ್ತವಾಗಿರುತ್ತೋ ಅದಕ್ಕೆ ಕಷ್ಟ ಸುಖ ಸಿಗ್ತಾ ಇರುತ್ತೆ, ಆದರೆ ಆಧ್ಯಾತ್ಮಿಕ ಸುಖ ಸಿಗೋದಿಲ್ಲ. ಯಾವಾಗ ಆ ಪಕ್ಷಿ ಪರಮಾತ್ಮನ ಕಡೆ ತಿರುಗುತ್ತೋ ಆವಾಗ ಪರಮಾತ್ಮ ಹೇಳ್ತಾನೆ, ನನ್ನ ಜೊತೆ ಬಾ, ನನ್ನ ಲೋಕಕ್ಕೆ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಒಂದು ಉದಾಹರಣೆ ಉಪನಿಷದಲ್ಲಿ ಕೊಟ್ಟಿದ್ದಾರೆ. ಸೊ ಭಗವಂತ ಎಲ್ಲ ಹೃದಯದಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಆಸೆಗಳನ್ನ ತಿಳ್ಕೊಂಡಿದ್ದಾನೆ. ಗೊತ್ತಿದ್ರೂ ಕೂಡ ಕೃಷ್ಣ ಪ್ರಶ್ನೆ ಮಾಡ್ತಾನೆ. ಯಾಕೆ ಪ್ರಶ್ನೆ ಮಾಡ್ತಾನೆ? ಆ ಒಂದು ಲೀಲೆಯ ಆಸ್ವಾದನೆಯನ್ನು ಮಾಡೋದಕ್ಕೆ, ಮತ್ತೆ ನಮಗೆ ಪಾಠ ಕಲಿಸೋದಕ್ಕೆ. ಅವರಿಗೆ ಗೊತ್ತಾದ್ರೆ ನಮಗೆ ಗೊತ್ತಿಲ್ಲ, ಸೊ ನಮಗೆ ತಿಳಿಸ್ಕೊಡೋದಕ್ಕೆ ಕೃಷ್ಣ ನಂದ ಮಹಾರಾಜರಿಗೆ ಪ್ರಶ್ನೆ ಮಾಡ್ತಾನೆ. ತದ್ ಅಭಿಜ್ಞೋಪಿ ಭಗವಾನ್ ಸರ್ವಾತ್ಮ ಸರ್ವದರ್ಶಿ. ಸರ್ವಾತ್ಮ ಅಂತ ಹೇಳ್ತಾರೆ, ಸರ್ವಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ. ಮತ್ತೆ ಸರ್ವದರ್ಶನ, ಎಲ್ಲವನ್ನ ನೋಡ್ತಾ ಇದ್ದಾನೆ. ಈ ಇಂದ್ರಿಯಾಗವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತು ಕೃಷ್ಣನಿಗೆ. ಪ್ರಶ್ರಯಾವನತೋ ಪೃಚ್ಛದ್ ಪ್ರಶ್ನೆಯನ್ನು ಕೇಳ್ದ. ವೃದ್ಧಾನ್ ನಂದ ಪುರೋಗಮಾನ್, ವೃದ್ಧರಿಗೆ ವರಿಷ್ಠರಿಗೆ ಪ್ರಶ್ನೆಯನ್ನ ಕೇಳಿದ. ನಂದ ಪುರಹ ಗಮಾನ್, ಎಲ್ಲ ವ್ರಜವಾಸಿಯರಲ್ಲಿ ವರಿಷ್ಠರಾದವರು ನಂದ ಮಹಾರಾಜ. ನಂದ ಮಹಾರಾಜರು ಕೃಷ್ಣನ ತಂದೆ. ಅವರಿಗೆ ಪ್ರಶ್ನೆ ಮಾಡ್ತಾರೆ, ಯಾಕಂದ್ರೆ ಅವರು ವೃದ್ಧರು, ಈಸ್ ಎಲ್ಡರ್, ಎಲ್ಲರಲ್ಲಿ ವರಿಷ್ಠರು. ರೈಟ್. ಏನೋ ಒಂದು ಮುಖ್ಯ ವಿಷಯ ಕೇಳಬೇಕಂದ್ರೆ ಯಾರಿಗೆ ಕೇಳಬೇಕು? ನಾವು ವರಿಷ್ಠರಿಗೆ ಕೇಳಬೇಕು, ಹಿರಿಯರಿಗೆ ಕೇಳಬೇಕು. ಸೊ ಇಲ್ಲಿ ಹಿರಿಯರಿಗೆ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಏನದು? ಕಥ್ಯತಾ ಮೇ ಪಿತಃ ಕೋಯಂ ಸಂಭ್ರಮೋ ವಾ ಉಪಾಗತಃ ಕಿಂ ಫಲಂ ಕಸ್ಯ ಉದ್ದೇಶಃ ಕೇನ ವಾ ಸಾಧ್ಯತೆ ಮಕಃ. ಕಥ್ಯತಾಂ, ದಯವಿಟ್ಟು ಹೇಳಿ. ಏನು ಹೇಳಬೇಕು? ಕೋ ಅಯಂ, ಏನಿದು, ನೀವೇನು ಮಾಡ್ತಾ ಇದ್ದೀರಾ? ಸಂಭ್ರಮೋ, ಕೋ ಅಯಂ ಸಂಭ್ರಮ ವಾ ಉಪಾಗತಃ. ಈ ಒಂದು ಸಂಭ್ರಮವನ್ನು, ಹಬ್ಬವನ್ನು ಆಚರಿಸ್ತಾ ಇದ್ದೀರಾ, ಯಾಕೆ ಆಚರಿಸ್ತಾ ಇದ್ದೀರಾ? ಏನು ಕಾರಣ ಇದು? ಇದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಮಕ್ಕಳಿಗೂ ತುಂಬ ಕುತೂಹಲ ಇರ್ತದೆ. ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಮನೇಲಿ ಏನಾದರೂ ಹೊಸದು ಏನಾದರೂ ಕಂಡುಬಿಟ್ರೆ, ಏನಿದು ಅಪ್ಪ, ಏನಿದು, ಯಾಕೆ ಮಾಡ್ತಾ ಇದ್ದೀರಾ? ದೇ ಆಸ್ಕ್ ಎ ಕ್ವಶನ್. ಸುಮಾರು ಈ ಕೃಷ್ಣ, ಈಗ ಕೃಷ್ಣನಿಗೆ ಸುಮಾರು 7 ವರ್ಷ ವಯಸ್ಸು ಅಷ್ಟೆ, 7 years old. He is asking questions. ಕಿಂ ಫಲಂ, ಈ ಯಜ್ಞ ಮಾಡಿದ್ರಿಂದ ಏನು ಫಲ ಸಿಗುತ್ತೆ? ಕಸ್ಯ ಉದ್ದೇಶ, ಯಾವ ಉದ್ದೇಶದಿಂದ ನೀವು ಈ ಯಜ್ಞವನ್ನು ಮಾಡ್ತಾ ಇದ್ದೀರಾ? ಕೇನವಾ ಸಾಧ್ಯತೆ ಮಕಃ, ಯಾವ ಮಾರ್ಗದಿಂದ ಈ ಒಂದು ಯಜ್ಞ ಸಫಲವಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಇದರ ಅರ್ಥ ಏನು? ನಾವು ಏನೇ ಮಾಡಿದ್ರು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೇಳಬೇಕು. ಸಪೋಸ್ ಭಗವಂತನಿಗೆ ಧೂಪ ದೀಪ ಎಲ್ಲ ಬೆಳಗ್ತೀರಾ, ಮನೇಲಿ ಎಲ್ಲರೂ ಆರತಿ ಮಾಡ್ತಿರ್ತಾನೆ, ಭಗವಂತನಿಗೆ ದೀಪ ಬೆಳಗ್ತೀವಿ, ಯಾಕೆ ಬೆಳಗ್ತೀವಿ? ಪ್ರಶ್ನೆ ಮಾಡಬೇಕು. ಭಗವಂತನಿಗೆ ನೈವೇದ್ಯ ಮಾಡ್ತೀವಿ, ಹಬ್ಬದಲ್ಲಿ ಇಸ್ಕಾನಲ್ಲಿ ಪ್ರತಿದಿನ ಮಾಡ್ತೀವಿ, ದೇವಸ್ಥಾನದಲ್ಲಿ ಪ್ರತಿದಿನ ನೈವೇದ್ಯ ಮಾಡ್ತಾರೆ, ಯಾಕೆ ಮಾಡಬೇಕು? ತಿಲಕ್ಕೆ ಯಾಕೆ ಹಚ್ಕೋಬೇಕು? ಕೊರಳಲ್ಲಿ ಕಂಠಿ ಮಾಲೆ, ತುಳಸಿ ಮಾಲೆ ಯಾಕೆ ಧರಿಸಬೇಕು? ಇದೆಲ್ಲ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಕ್ಕೆಲ್ಲ ಉತ್ತರವನ್ನ ಪಡ್ಕೋಬೇಕು. ಅದು ಬುದ್ಧಿವಂತಿಕೆ.
ಸುಮ್ಮನೆ ಕಣ್ಮುಚ್ಚಿ ಅವ್ರು ಯಾರೋ ಹೇಳ್ತಾ ಇದ್ದಾರೆ ಅಂತ ಮಾಡೋದಲ್ಲ. ಅದರ ಅರ್ಥ ಗೊತ್ತಿಲ್ಲದೆ ಏನೋ ಮಾಡಿದ್ರೆ ಫಲ ಸಿಗುತ್ತೆ. ಆದರೆ ಯಾವಾಗ ಅರ್ಥ ತಿಳ್ಕೊಂಡು ನಾವು ಒಂದು ಕಾರ್ಯವನ್ನು ಮಾಡ್ತೀವಿ, ಇನ್ನಷ್ಟು ಹೆಚ್ಚು ಲಾಭ ಸಿಗುತ್ತೆ. ಸೊ ಜ್ಞಾನದಲ್ಲಿ ಮಾಡುವಂತಹ ಯಜ್ಞ ಹೆಚ್ಚು ಫಲಕಾರಿಯಾಗಿದೆ. ಅಜ್ಞಾನದಲ್ಲಿ ಮಾಡುವಂತಹ ಕಾರ್ಯ ಕಮ್ಮಿ ಫಲವನ್ನು ಕೊಡುತ್ತೆ ನಮಗೆ. ಸೊ ದಿಸ್ ಇಸ್ ಕಾಲ್ಡ್ ಅಥಾತೋ ಬ್ರಹ್ಮ ಜಿಜ್ಞಾಸ. ಜಿಜ್ಞಾಸ ಅಂದರೆ ತಿಳ್ಕೊಳ್ಳುವಂತಹ ಕುತೂಹಲ ಇರಬೇಕು. ಏನಿದು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಉದ್ದೇಶ ಏನು, ಇದರಿಂದ ಮಾಡುವಂಥ ಫಲ ಏನು, ಇದರ ಬಗ್ಗೆ ತಿಳ್ಕೊಂಡ ಮೇಲೆ ನಾವು ಕಾರ್ಯವನ್ನು ಮಾಡಿದರೆ ಉತ್ತಮ. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತಿಂದ ನೀವು ಪ್ರಶ್ನೆ ಕೇಳೋದನ್ನ ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ. ಯಾಕೆ ನಮಸ್ಕಾರ ಮಾಡಬೇಕು, ಯಾಕೆ ತಲೆ ಬಗ್ಗಿಸ್ಬೇಕು, ಯಾಕೆ ಪ್ರದಕ್ಷಿಣೆ ಮಾಡಬೇಕು, ಯಾಕೆ ಹೋಮ ಮಾಡಬೇಕು, ಯಾಕೆ ಅದರಲ್ಲಿ ತುಪ್ಪ ಸುರಿಬೇಕು, ಎಲ್ಲ ಪ್ರಶ್ನೆ ಮಾಡಬೇಕು. ದೇವಸ್ಥಾನ ಯಾಕೆ ಬೇಕು, ದೇವಸ್ಥಾನದಲ್ಲಿ ಅರ್ಚ ವಿಗ್ರಹದ ಆರಾಧನೆ ಯಾಕೆ ಮಾಡಬೇಕು, ಇದೆಲ್ಲ ಪ್ರಶ್ನೆ ಮಾಡಿದಕ್ಕೆ ಅರ್ಥ ತಿಳ್ಕೊಂಡ ಮೇಲೆ ಅದು ಕಾರ್ಯವನ್ನು ಮಾಡಿದಾಗ ಆನಂದವೇ ಬೇರೆ. ಸೊ ವಿ ಶುಡ್ ಬಿ ಇನ್ಕ್ವಿಸಿಟಿವ್. ಸೊ ಇಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಜ್ಞ ಅಂದರೆ ಏನು? ಆ ಒಂದು ಯಜ್ಞಕುಂಡ ಏನಿದೆ ಅದು ಭಗವಂತನ ಮುಖ, ಬಾಯಿ. ಆ್ಯಂಡ್ ಅದು ಅಗ್ನಿ ಏನಿದೆ ಅದು ಭಗವಂತನ ನಾಲಿಗೆ. ಅದರಲ್ಲಿ ಹಾಕುವಂತಹ ಪದಾರ್ಥಗಳು ಆಹುತಿ, ಅದು ಭಗವಂತನಿಗೆ ಸಮರ್ಪಣೆ ಮಾಡ್ದಂಗೆ. ಇಟ್ ಗೋಸ್ ಡೈರೆಕ್ಟ್ ಟು ದ ಲಾರ್ಡ್. ಆ ಒಂದು ಯಜ್ಞ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿದಾಗ ಭಗವಂತ ಸಂತುಷ್ಟನಾಗ್ತಾನೆ. ಭಗವಂತ ಸಂತುಷ್ಟನಾದಾಗ ನಮಗೆ ಸಮೃದ್ಧಿ ದೊರಕುತ್ತೆ. ವಿ ಬಿಕಮ್ ಹ್ಯಾಪಿ. ದೇವಾನ್ ಭಾವ್ಯದಾನೇನ ತೇ ದೇವ ಭಾವಯಂತು ವಃ ಪರಸ್ಪರಂ ಭಾವಯತ್ತಃ ಶ್ರೇಯ ಪರಮವಾಪ್ಸ್ಯತಃ. ಭಗವದ್ಗೀತಾ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನಾವು ದೇವತೆಗಳನ್ನು ಸಂತುಷ್ಟಗೊಳಿಸಿದರೆ ದೇವತೆಗಳು ನಮಗೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾರೆ. ಈ ರೀತಿ ಪರಸ್ಪರ ಒಂದು ಒಳ್ಳೆ ಸಂಬಂಧದಿಂದ ಶ್ರೇಯಸ್ಸು ನಮಗೆ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್? ಈಗ ಉದಾಹರಣೆಗೆ ಮಳೆ ಬರ್ತದೆ. ಮಳೆ ಯಾಕೆ ಬರುತ್ತೆ? ಮಳೆ ಯಾರು ಕೊಡ್ತಾ ಇದ್ದಾರೆ? ಮಳೆ ದೇವತೆ ಯಾರು? ಇಲ್ಲ. ಮಳೆ ದೇವತೆ ಯಾರು? ಇಂದ್ರ. ಇಂದ್ರ ಮಳೆಯ ದೇವತೆ ಇಂದ್ರ. ವರುಣ ನದಿಗಳ ದೇವತೆ, ರಿವರ್ಸ್. ಸೊ ಮಳೆ ಇಂದ್ರನ ಕೈಯಲ್ಲಿದೆ. ಸೊ ನಂದ ಮಹಾರಾಜರು ಮುಂದೆ ಶ್ಲೋಕದಲ್ಲಿ ನಾವು ಓದ್ತೀವಿ. ನಂದ ಮಹಾರಾಜರು ಹೇಳ್ತಾರೆ, ಆ್ಯಕ್ಚುಲಿ ಇಂದ್ರ ಮಳೆಯ ದೇವತೆ. ಇಂದ್ರನನ್ನು ಸಂತುಷ್ಟಿಗೊಳಿಸಿದರೆ ಮಳೆ ಬರುತ್ತೆ. ಮಳೆ ಬಂದಾಗ ನಾವು ರೈತರು, ನಾವು ಅಂದರೆ ಕೃಷಿಕರು ಮತ್ತು ಗೋಪಾಲಕರು, ಹಸುಗಳಿಗೆ ಹುಲ್ಲು ಬೇಕು, ಮೇಯೋದಕ್ಕೆ ಸ್ವಾದಿಷ್ಟವಾದ ಹುಲ್ಲು ಬೇಕು. ಹುಲ್ಲು ಬೆಳಿಬೇಕಂದ್ರೆ ಮಳೆ ಬರಬೇಕು. ಸೊ ಮಳೆ ಬರ್ತಾ ಇದೆ, ಮಳೆ ಬರ್ಸೋದಕ್ಕೋಸ್ಕರ ನಾವು ಯಜ್ಞ ಮಾಡಬೇಕು. ಮತ್ತು ಇದು ಅಂದರೆ ಪರಂಪರೆಯಲ್ಲಿ ಇಷ್ಟು ತಲೆಮಾರುಗಳಿಂದ ಇದು ಮಾಡ್ತಾ ಬಂದಿದ್ದೀವಿ, ಅದಕ್ಕೆ ಈಗಲೂ ಮಾಡ್ತಾ ಇದ್ದೀವಿ ಅಂತ ನನ್ನ ಮಹಾರಾಜರು ಮುಂದೆ ಹೇಳ್ತಾರೆ. ಸೊ ಅದರಲ್ಲಿ ಕೃಷ್ಣ ಪ್ರಶ್ನೆಯನ್ನು ಕೇಳಿದ್ದಾನೆ, ಯಾಕೆ ನಾವು ಯಜ್ಞ ಮಾಡ್ತಾ ಇದ್ದೀವಿ ಅಂತ. ಏತದ್ ಬ್ರೂಹಿ ಮಹಾನ್ ಕಾಮೋ ಮಹ್ಯಂ ಶುಶ್ರೂಷವೇ ಪಿತಃ. ಏತದ್ ಬ್ರೂಹಿ ಮೇ, ನನಗೆ ಇದರ ಅರ್ಥವನ್ನು ಹೇಳಿ. ಈ ಒಂದು ನನ್ನ ಆಸೆಯನ್ನು ಪೂರೈಸಿ. ಮಹಾನ್ ಕಾಮೋ ಮಹ್ಯಂ ಶುಶ್ರೂಷವೇ ಪಿತಃ. ಐ ವಾಂಟ್ ಟು ಹಿಯರ್, ನಾನು ಕೇಳಬೇಕು. ನಹಿ ಗೋಪ್ಯಂ ಹಿ ಸಾಧೂನಾಂ ಕೃತ್ಯಂ ಸರ್ವಾತ್ಮನಾಹಿ ನಾಮಿಹ. ಸಾಧುಗಳ ಮಧ್ಯದಲ್ಲಿ ಯಾವುದೇ ಒಂದು ಸೀಕ್ರೆಟ್ ಇರಬಾರ್ದು. ವಿಶೇಷವಾಗಿ ಮನೆಯವರಲ್ಲಿ ಸೀಕ್ರೆಟ್ ಇರಬಾರ್ದು. ಹೆಂಡತಿ, ಗಂಡ, ಮಕ್ಕಳು ಅವರಲ್ಲಿ ಮಧ್ಯೆ ಕೂಡ ಸೀಕ್ರೆಟ್ ಇರಬಾರ್ದು. ಎಲ್ಲ ಓಪನ್ ಆಗಿರಬೇಕು. ನಾನು ನಿನ್ನ ಮಗ, ನಿಮ್ಮ ಮಗ ನಾನು. ನನಗೆ ಈ ಪ್ರಶ್ನೆ ಕೇಳುವ ಅರ್ಹತೆ ಇದೆ ಮತ್ತು ನನಗೆ ಉತ್ತರ ತಗೊಳ್ಳುವಂಥ ಆಸೆ ಇದೆ. ದಯವಿಟ್ಟು ನೀವು ನನಗೆ ಹೇಳಿ ಅಂತಾರೆ. ಅಸ್ತ್ಯಸ್ವರ ಪರ ದೃಷ್ಟಿನ ಅಮಿತ್ರೋದಾಸ್ತವಿ ದ್ವಿಷಾಂ
ಅಸ್ತಿ ಅಸ್ವಪರ ದೃಷ್ಟಿನ. ಈ ಒಂದು ಬುದ್ಧಿ ಏನು ಗೊತ್ತಾ? ಸ್ವಪರ ದೃಷ್ಟಿ. ನನ್ನವರು ಬೇರೆಯವರು, ಇವರು ನನ್ನ ಮನೆಯವರು, ಅವರು ಬೇರೆ ಮನೆಯವರು, ಇವನು ನನ್ನ ಮಗ, ಅವರು ಬೇರೆಯವರ ಮಗ. ಇದೇನು? ಸ್ವಪರ ದೃಷ್ಟಿ. ಅಂತಹ ಸ್ವಪರ ದೃಷ್ಟಿ ಸಾಧುಗಳಲ್ಲಿ ಇರಬಾರದು. ಸಾಧುಗಳು ಹೇಗೆ ನೋಡಬೇಕು? ವಸುಧಾ ಏವ ಕುಟುಂಬ, ಇಡೀ ಜಗತ್ತು ನಮ್ಮದು ಅನ್ನುವ ಭಾವನೆಯನ್ನು ಬೆಳೆಸಬೇಕು. ಅಯಂ ಪರಹ ನಿಜೋ ವೇತ್ತಿ ಗಣನ ಲಘು ಚೇತಸ. ಯಾರು ಅಲ್ಪ ಬುದ್ಧಿವಂತರಿದ್ದಾರೆ, ಲಘು ಚೇತಸ, ನ್ಯಾರೋ ಮೈಂಡೆಡ್, ಅಂಥವರು ಇದು ನನ್ನದು ಅದು ಬೇರೆಯವ್ರದ್ದು ಅಂತ ನೋಡ್ತಾರೆ. ಆದರೆ ಅಯಂ ನಿಜ ಪರೋ ವೇತ್ತಿ ಗಣನ ಲಘು ಚೇತಸ ಉದಾರ ಚರಿತಾನಂತೂ ವಸುಧಾ ಏವ ಕುಟುಂಬಕ. ಯಾರು ಉದಾರ ಚರಿತ ಇದೆ ಅಂದರೆ ಯಾರ ಮನಸ್ಸು ದೊಡ್ಡದಾಗಿದೆ, ವಿಶಾಲವಾಗಿದೆ, ಇಡೀ ಜಗತ್ತು ನಮ್ಮ ಪರಿವಾರ ಅಂತ ತಿಳ್ಕೊತಾರೆ. ಸೊ ದಟ್ ಈಸ್ ಸಾಧುಗಳ ಒಂದು ಲಕ್ಷಣ. ಅದಕ್ಕೆ ಸಾಧುಗಳಿಗೆ ಯಾರು ಫೇವ್ರೇಟ್ ಇಲ್ಲ, ಯಾರು ಎನಿಮಿ ಇಲ್ಲ, ದ್ವೇಷ ಮಾಡೋದಿಲ್ಲ ಯಾರು. ಸೊ ದೇ ಆರ್ ಈಕ್ವಲ್ ಟು ಆಲ್. ಯಾರು ಬಂದರೂ ಅವರಿಗೆ ಕೃಪೆ ಅನ್ನೋದು ಕೊಡ್ತಾರೆ. ಸೊ ದಟ್ ಶುಡ್ ಬಿ ದ ಕ್ವಾಲಿಟಿ ಆಫ್ ಎ ಸಾಧು. ಅಂಥದ್ದು ಸಾಧುಗಳ ಗುಣ ಇರಬೇಕು. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನಿಮ್ಮ ಮಗ. ಈವನ್ ಸಾಧುಗಳು ಬೇರೆಯವ್ರ ಜೊತೆನೂ ಸೀಕ್ರೆಟ್ ಇಡೋದಿಲ್ಲ. ನನಗೆ ಯಾಕೆ ನೀವು ಇದ್ರ ಬಗ್ಗೆ ಗುಹ್ಯ ಈ ಜ್ಞಾನವನ್ನು ನನಗೆ ಕೊಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಸಾಧು ಎಷ್ಟು ಸರಳವಾಗಿರ್ಬೇಕಂದ್ರೆ ಎಲ್ಲ ಸೀಕ್ರೆಟನ್ನು ಬೇರೆಯವ್ರಿಗೆ ವಿದೌಟ್ ಎನಿ ಹೆಸಿಟೇಷನ್, ಯಾವುದೇ ಸಂಕೋಚ ಇಲ್ಲದೆ ಹೇಳ್ತಿರ್ಬೇಕು. ಅಂತಹ ಸರಳತೆ ಇರಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಉದಾಸೀನೋ ವರ್ಜ್ಯ ಆತ್ಮವತ್ ಸುಹೃದುಚ್ಯತೆ. So he says, one who is neutral may be avoided like an enemy, but a friend should be considered like one's own self. ಕೃಷ್ಣ ಇಲ್ಲಿ ಒಂದು ಹಿತೋಪದೇಶ ಕೊಡ್ತಾ ಇದ್ದಾನೆ. ಅದೇನು, ಕೆಲವರು ಪಕ್ಷ, ಒಂದು ಪಕ್ಷ ಏನೊಂದು ಪಕ್ಷ ಇದೆ, ಒಂದು ಇಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್. ಕೆಲವರು ಉದಾಸೀನ ಮಧ್ಯಸ್ಥರು ಇರ್ತಾರೆ, ಯಾವುದು ಪಕ್ಷ ತಗೊಳ್ಳೋದಿಲ್ಲ, ಯಾವುದೇ ಒಂದು ಒಪಿನಿಯನ್. ಫಾರ್ ಎಕ್ಸಾಂಪಲ್, ಯುದ್ಧ ಮಾಡಬೇಕು ಮಾಡಬಾರ್ದು. ಕೆಲವರು ಹೇಳ್ತಾರೆ ಮಾಡಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಮಾಡಬಾರ್ದು ಅಂತ. ಓಕೆ, ಕೆಲವೊಬ್ರು ಅಬ್ಸ್ಟೇನ್ ಮಾಡ್ತಾರೆ ಇನ್ ಬಿಟ್ವೀನ್. ಪಾರ್ಲಿಮೆಂಟಲ್ಲಿ ಆಗುತ್ತಲ್ಲ, ಸಮ್ ಆರ್ ಫಾರ್, ವೋಟ್ ಫಾರ್, ಸಮ್ ಆರ್ ವೋಟ್ ಅಗೇನ್ಸ್ಟ್, ಸಮ್ ಆರ್ ಅಬ್ಸ್ಟೇನ್. ಅಬ್ಸ್ಟೇನ್ ಅಂದ್ರೆ ಏನು? ವೋಟ್ ಅಗೇನ್ಸ್ಟ್ ಅಂತ ಅರ್ಥ. ಅವನು ಅಬ್ಸ್ಟೇನ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ ಎನಿಮಿ ಓನ್ಲಿ, ಅವನು ವೈರಿ. ಉದಾಸೀನೋ ಅರಿವದ್ ವರ್ಜ್ಯ. ಉದಾಸೀನರನ್ನ, ಮಧ್ಯಸ್ಥರನ್ನ ದ್ವೇಷಿ ಅಂತಲೇ ನೋಡಬೇಕು. ಆದರೆ ಆತ್ಮವತ್ ಸುಹೃದುಚ್ಯತೆ, ಆ್ಯಂಡ್ ದೋಸ್ ಹೂ ಆರ್ ಫ್ರೆಂಡ್ಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಒನ್ಸ್ ಓನ್ ಸೆಲ್ಫ್. ಸೊ ನಾನು ನಿಮ್ಮ ಮಗ, ದಯವಿಟ್ಟು ಈ ಒಂದು ಸೀಕ್ರೆಟನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಉದಾಸೀನ ಇದಕ್ಕೊಂದು ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಗೋ ಹತ್ಯೆ, ಇಟ್ ಈಸ್ ವೆರಿ ಸಿನ್ಫುಲ್, ಅದು ಪಾಪ ಕೃತ್ಯ. ಕೆಲವೊಬ್ಬರು ಸ್ಟ್ರಾಂಗ್ ಆಗಿ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ, ಅದು ವರ್ಕ್ ಫಾರ್ ಇಟ್. ಸೊ ದೇ ಆರ್ ಒನ್ ಪಾರ್ಟಿ. ಅದರ್ಸ್ ಆರ್ ಸೇಯಿಂಗ್ ನೋ ವಿ ಶುಡ್ ಈಟ್ ಕೌ ಬೀಫ್, ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಏನೊಬ್ಬರು ಸುಮ್ಮನೆ ಕೂತು ನೋಡ್ತಾ ಇರ್ತಾರೆ. ಸುಮ್ಮನೆ ಕೂತು ನೋಡ್ತಾ ಇರೋರು ಯಾವ ಪಕ್ಷದಲ್ಲಿ ಬರ್ತಾರೆ? ಹಾಂ, ಯಾವ ಪಕ್ಷದಲ್ಲಿ ಬರ್ತಾರೆ? ಈ ಪಕ್ಷದಲ್ಲಿ ಬರ್ತಾರೆ, ಈ ಪಕ್ಷದಲ್ಲಿ ಬರ್ತಾರೆ. ಸಪೋರ್ಟರ್ಸ ಅಗೇನ್ಸ್ಟ್ ಆಗಿಬಿಡ್ತಾರೆ. ಬಿಕಾಸ್ ದೇ ಆರ್ ನಾಟ್ ಡೂಯಿಂಗ್. ಅವರು ನಿಷೇಧ ಮಾಡುವಂತ ಏನಂತಾರೆ, ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಅವರು ವಿರುದ್ಧ ಪಕ್ಷದಲ್ಲಿ ಅಂತಾರೆ. ಸೊ ಒನ್ ಶುಡ್ ಬಿ ಆಕ್ಟಿವ್, ಒನ್ ಶುಡ್ ನಾಟ್ ಬಿ ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಅಗೇನ್ಸ್ಟ್ ಆಯಿತು, ಗೊತ್ತಿದೆಯಲ್ಲ. ಸೊ ಇನ್ ದಿಸ್ ವೇ ಕೃಷ್ಣ ಇಸ್ ಟೆಲ್ಲಿಂಗ್ ದಟ್ those who are friends should be treated as oneself, and those who are enemies should be rejected, should be kept for arivat varjya. ಸೊ ಅದಕ್ಕೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ, ಈ ಭಕ್ತಿ ಸೇವೆಯಲ್ಲಿ ಯಾರು ಬರ್ತಾ ಇದ್ದಾರೆ, ವಿ ಶುಡ್ ಬಿ ಆಕ್ಟಿವ್, ನಾಟ್ ನ್ಯೂಟ್ರಲ್. ಅದರ ಅರ್ಥ ಏನು? ಇಡೀ ಜಗತ್ತು ಭೌತಿಕ ಇಂದ್ರ ತೃಪ್ತಿಯಿಂದ ಓಡ್ತಾ ಇದೆ, ಭಕ್ತರು ಕೃಷ್ಣನ ಕಡೆ, ದೇವರ ಕಡೆ ಬರ್ತಾ ಇದ್ದಾರೆ.
ಆದರೆ ಮಧ್ಯಸ್ಥರು ನೋಡ್ತಾ ಇದ್ದಾರೆ, ಇವರು ಚಾಂಟಿಂಗ್ ಮಾಡ್ತಾರೆ, ಇವರು ಭೋಗ ವಿಲಾಸದಲ್ಲಿ ಮರಿತಾ ಇದ್ದಾರೆ. ಈ ರೀತಿ ಕೃಷ್ಣ ಪ್ರಜ್ಞೆನೂ ಮಾಡ್ತಾ ಇಲ್ಲ, ಮತ್ತು ಕೃಷ್ಣ ಪ್ರಜ್ಞೆ ಪ್ರಚಾರದಲ್ಲಿ ಹೆಲ್ಪ್ ಕೂಡ ಮಾಡ್ತಾ ಇಲ್ಲ. ಅಂಥವ್ರು ಏನಾಗ್ತದೆ, ದೇ ಆರ್ ಆನ್ ದ ಅದರ್ ಸೈಡ್ ಓನ್ಲಿ, ಮಟೀರಿಯಲ್ ಸೈಡ್. ಸೊ ಒನ್ ಶುಡ್ ಬಿ ಆಕ್ಟಿವ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ರೈಟ್, ಸಕ್ರಿಯವಾಗಿ ಕೃಷ್ಣ ಸೇವೆಯಲ್ಲಿ ತೊಡಗಬೇಕು. ಈಗ ನೀವೆಲ್ಲರೂ ಟೈಮ್ ತೊಗೊಂಡು ಕತೆ ಕೇಳೋದಕ್ಕೆ ಬರ್ತಾ ಇದ್ದೀರಾ, ಒಂದು ಸ್ವಲ್ಪ ಜ್ಞಾನ ತೊಗೊಳಕ್ಕೆ ಬರ್ತಾ ಇದ್ದೀರಾ, ಚಾಂಟಿಂಗ್ ಮಾಡ್ತಾ ಇದ್ದೀರಾ, ದೇವರ ದರ್ಶನ ಮಾಡ್ತಾ ಇದ್ದೀರಾ, ಭಜನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ದಿಸ್ ಇಸ್ ಆಕ್ಟಿವಿಟಿ. ಸಕ್ರಿಯವಾಗಿ ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಬೇಕು. ಸುಮ್ಮನೆ ಕೆಲವರು ನಾವು ಸನಾತನಿಯವರು ಅಂತ ಹೇಳ್ತಾರೆ, ಆದರೆ ಏನೂ ಮಾಡೋದಿಲ್ಲ, ಒಂದು ಮಾಲೆ ಜಪ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಭಗವದ್ಗೀತೆ ಓದೋದಿಲ್ಲ, ಅಥವಾ ಮನೆಯಲ್ಲಿ ಭಗವದ್ಗೀತೆ ಇದ್ರೂ ಕೂಡ ಅದಕ್ಕೆ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾರೆ, ತೆಗೆದು ಓದೋದಿಲ್ಲ. ರೈಟ್, ಇವತ್ತು ನಾನು ಪ್ರತಿಯೊಂದು ಶ್ಲೋಕವನ್ನು ಓದ್ತಾ ಇದ್ದೀನಿ. ಇದ್ರ ಉದ್ದೇಶ ಏನು? ನಾವು ಭಾಗವತ ಶಾಸ್ತ್ರಕ್ಕೆ ಇನ್ನು ಹತ್ತಿರ ಬರೋದು ಅಂತ. ವಿ ಶುಡ್ ಕಮ್ ಕ್ಲೋಸರ್ ಟು ಶಾಸ್ತ್ರ. ಆವಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಶಾಸ್ತ್ರ ನಮಗೂ ಕೂಡ ಅರ್ಥ ಆಗೋ ಸಾಧ್ಯತೆ ಇದೆ ಅಂತ, ಹೌದಿಲ್ಲ? ಸೊ ವಿ ಶುಡ್ ರೀಡ್ ಶಾಸ್ತ್ರ ಆ್ಯಂಡ್ ಟ್ರೈ ಟು ಕಮ್ ಅಂಡರ್ಸ್ಟ್ಯಾಂಡ್. ಕೆಲವೊಮ್ಮೆ ಅರ್ಥ ಆಗೋದಿಲ್ಲ, ಆದರೂ ಕೂಡ ಓದ್ತಾ ಇರಬೇಕು. ಸ್ವಲ್ಪ ಎಲ್ಲ ಅಂಟ್ಕೊಡುತ್ತೆ, ಕೆಲವರಿಗೆ ವ್ಯಾಧಿ ಆಗಿರುತ್ತೆ, ಅಂಥವ್ರಿಗೆ ಡಾಕ್ಟರ್ ಹೇಳ್ತಾರೆ ನೀನು ನೀರು ಕುಡಿತಾ ಇರಬೇಕು, ಸ್ವಲ್ಪ ಸ್ವಲ್ಪ ತಿಂತಾ ಇರಬೇಕು, ಆವಾಗ ಸ್ವಲ್ಪ ಅಬ್ಸಾರ್ಪ್ಷನ್ ಆಗುತ್ತೆ, ಅವಾಗ ಶಕ್ತಿ ಬರುತ್ತೆ. ಬರೀ ತಿನ್ನೋದು ಬಿಟ್ಬಿಟ್ರೆ ವೀಕ್ ಆಗಿಬಿಡ್ತೀವಿ. ಸೊ ವಿ ಶುಡ್ ಕೀಪ್ ಟೇಕಿಂಗ್ ಸಮಥಿಂಗ್. ಸೊ ಭಗವದ್ಗೀತೆ ತುಂಬ ಕಷ್ಟ ಇದೆ, ಅರ್ಥನೇ ಆಗೋದಿಲ್ಲ ಅಂತ ಬಿಟ್ಬಿಟ್ರೆ ಏನೂ ಅರ್ಥ ಆಗೋದಿಲ್ಲ. ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಅರ್ಥ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಶ್ರೀರಂಗಂ ಅನ್ನುವ ಒಂದು ಕ್ಷೇತ್ರ ಇದೆ, ರಂಗನಾಥನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆದರೆ ಬ್ರಾಹ್ಮಣನಿಗೆ ಓದೋಕ್ಕೆ ಬರೆಯೋಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಆದರೆ ಗುರುಗಳು ಹೇಳಿದರು, ನೀನು ಪ್ರತಿದಿನ ಸಂಪೂರ್ಣ ಭಗವದ್ಗೀತೆಯ ಶ್ಲೋಕವನ್ನು ಓದಬೇಕು ಅಂತ, 700 ಶ್ಲೋಕಗಳನ್ನ ಓದಬೇಕು ಅಂತ ಆಜ್ಞೆ ಕೊಟ್ಟಿದ್ದರು. ಸೊ ಈ ಬ್ರಾಹ್ಮಣ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಓದ್ತಾ ಇದ್ದ. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ. ಸಂಸ್ಕೃತ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಓದ್ತಾ ಇದ್ದ. ಇಡೀ ದಿನ ಒಂದು 4-5 ಗಂಟೆ ಕೂತ್ಕೊಂಡು ಓದ್ತಾ ಇದ್ದ ನಿಧಾನವಾಗಿ. ಕೆಲವು ಪಂಡಿತರು ಅಲ್ಲಿ ಹಾದಿ ಮೇಲೆ ಹೋಗ್ತಾ ಇರುವಾಗ ಉಪಹಾಸ ಮಾಡ್ತಾ ಇದ್ರು. ಓದಕ್ಕೆ ಬರೋಲ್ಲ, ಪಂಡಿತನ ಥರ ಕೂತ್ಕೊಂಡಿದ್ದಾನೆ ಇಲ್ಲಿ, ಉಪಹಾಸ ಮಾಡ್ತಾ ಇದ್ರು, ಜೋಕ್ ಮಾಡ್ತಾ ಇದ್ರು. ಆದರೆ ಅವನು ಓದುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಗೀತೆ ಓದ್ತಾ ಕಣ್ಣಲ್ಲಿ ನೀರು ರೋಮಾಂಚ ಆಗ್ತಾ ಇತ್ತು, ಆನಂದದಲ್ಲಿ ತೇಲಾಡ್ತಾ ಇದ್ದ ಅವನು. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿಗೆ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಈ ಹರೇ ಕೃಷ್ಣ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದವರು. ಅವರು ಅಲ್ಲಿ ಬಂದಾಗ ನೋಡ್ತಾರೆ, ಬ್ರಾಹ್ಮಣನ ನೋಡ್ತಾರೆ. ಬ್ರಾಹ್ಮಣ ಯಾಕೆ ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಮಹಾಪ್ರಭು ನನಗೆ ನಿಜವಾಗಿ ಹೇಳಬೇಕಂದ್ರೆ ಏನು ಅರ್ಥ ಆಗೋದಿಲ್ಲ, ಆದರೆ ಗುರುಗಳು ಹೇಳಿದಾರಂತೆ ಅವರ ಆಜ್ಞೆ ಪಾಲನೆ ಮಾಡೋದಕ್ಕೆ ಓದ್ತಾ ಇದ್ದೀನಿ. ಹೌದಾ, ಅದು ಯಾಕೆ ಹೇಳ್ತಾ ಇದೆಯಾ ನೀನು ಅಂತ ಕೇಳಿದಾಗ ಬ್ರಾಹ್ಮಣ ಹೇಳ್ತಾನೆ, ಈಗ ಪುಸ್ತಕದ ಮೇಲೊಂದು ಚಿತ್ರ ಇದೆ ನೋಡಿ. ಕೃಷ್ಣ ಅರ್ಜುನನ ಸಾರಥಿಯಾಗಿದ್ದಾನೆ, ರಥವನ್ನು ಓಡಿಸ್ತಾ ಇದ್ದಾನೆ. ಅರ್ಜುನ ಹಿಂದೆ ಕೂತಿದ್ದಾನೆ, ಕೃಷ್ಣ ಮುಂದೆ ಕೂತ್ಕೊಂಡು ರಥ ಓಡಿಸ್ತಾ ಇದ್ದಾನೆ. ಈ ದೃಶ್ಯ ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಅಂತ ಕೇಳಿದಾಗ, ಕೃಷ್ಣ ಭಗವಂತ ಸರ್ವೈಶ್ವರ್ಯ ಸಂಪೂರ್ಣವಾದಂಥವನು, ಆದರೆ ತನ್ನ ಭಕ್ತನ ರಥ ಓಡಿಸ್ತಾನೆ. ಯಾರು ಡ್ರೈವಿಂಗ್ ಮಾಡ್ತಾರೆ ಅಂತ ದೊಡ್ಡ ವ್ಯಕ್ತಿ ಯಾರಾದ್ರೂ ಡ್ರೈವಿಂಗ್ ಮಾಡ್ತಾರಾ? ಇಲ್ಲ. ಯಾವಾಗ ಪ್ರೀತಿ ಪ್ರೇಮ ಇರುತ್ತೆ ಆವಾಗ ಡ್ರೈವಿಂಗ್ ಮಾಡ್ತಾರೆ. ರೈಟ್, when that affection is there, then there is service. ಈ ಭಗವಂತನ ಈ ಒಂದು ಕೃಪೆಯನ್ನು ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾನೆ. ಬ್ರಾಹ್ಮಣ ಮಹಾಪ್ರಭು ಹೇಳ್ತಾನೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನಗೆ ಭಗವದ್ಗೀತೆಯ ಸಾರಾಂಶ ಅರ್ಥ ಆಗಿದೆ, ಈ ಪಂಡಿತರಿಗೆ ಅರ್ಥ ಆಗಿಲ್ಲ. ಪಂಡಿತರಿಗೆ ಬರೀ ಶ್ಲೋಕ ಗೊತ್ತಾದರೆ ಸಾರಾಂಶ ಅರ್ಥ ಆಗಿಲ್ಲ. ಸೊ ನಾವು ಗೀತೆ ಓದಬೇಕು, ಅಟ್ಲೀಸ್ಟ್ ಗೀತೆಯ ಸಾರಾಂಶವನ್ನು ತಿಳ್ಕೋಬೇಕು. ಭಗವದ್ಗೀತೆಯ ಸಾರಾಂಶ ಏನು? ಸರೆಂಡರ್ ಟು ಕೃಷ್ಣ, ಕೃಷ್ಣನಿಗೆ ಶರಣಾಗುವುದು. ಹೇಗೆ ಶರಣಾಗುವುದು? ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮಸ್ಮರಣೆ ಮಾಡುವುದು ಶರಣಗತಿಯ ಒಂದು ಲಕ್ಷಣ. ಸೊ
ಯಾವಾಗಲೂ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ರೀತಿ ಕೃಷ್ಣ ಪ್ರಶ್ನೆ ಮಾಡಿದ. ಸೊ ಕೃಷ್ಣ ಇನ್ನೊಂದು ಕಾರಣ ಕೊಡ್ತಾನೆ. ಜ್ಞಾತ್ವಾ ಜ್ಞಾತ್ವಾ ಚ ಕರ್ಮಾಣಿ ಜನೋಯಂ ಅನುತಿಷ್ಠತಿ ವಿದುಷಃ ಕರ್ಮ ಸಿದ್ಧಿ ಸ್ಯಾತ್ ಯಥಾ ನ ವಿದುಷೋ ಭವೇ. ಜ್ಞಾತ್ವಾ ಅಜ್ಞಾತ್ವಾ ಚ ಕರ್ಮಾಣಿ ಜನೋ ಅಯಂ ಅನುತಿಷ್ಠತಿ. ಕೆಲವರು ಜ್ಞಾನವನ್ನ ಅದು ಪಡೆದುಕೊಂಡು ಕೆಲಸ ಮಾಡ್ತಾರೆ. Right? When people in this world perform activities, sometimes they understand what they are doing, sometimes they don't. ಕರ್ಮಾಣಿ ಅನುತಿಷ್ಠತಿ. ಆದರೆ ಯಾವಾಗ ತಿಳ್ಕೊಂಡು ಮಾಡ್ತೀವಿ, ವಿದುಷಃ ಕರ್ಮ ಸಿದ್ಧಿ ಸ್ಯಾತ್. ವಿದುಷ ಯಾರಿಗೆ ಈ ಕಾರಣ ಗೊತ್ತಿದೆ, ಯಾಕೆ ಮಾಡಬೇಕು ಅನ್ನೋ ಕಾರಣ ಗೊತ್ತಿದೆ, ಕರ್ಮ ಸಿದ್ಧಿ ಸ್ಯಾತ್, ಅವರಿಗೆ ಕರ್ಮದಲ್ಲಿ ಸಿದ್ಧಿ ಸಿಗುತ್ತೆ. ಯಥಾ ನ ಅವಿದುಷೋ ಭವೇತ್. ಆದರೆ ಯಾರಿಗೆ ಅದರ ಅರ್ಥ ಗೊತ್ತಿಲ್ಲ ಅವರಿಗೆ ಸಿದ್ಧಿ ಸಿಗೋದಿಲ್ಲ ಅಥವಾ ವಿಳಂಬ ಆಗ್ಬೋದು ಅಂತ ಕೂಡ ಅರ್ಥ. ಗೊತ್ತಾಯ್ತಾ? ಈಗ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಹರೇ ಕೃಷ್ಣ ಮಂತ್ರನೇ ಯಾಕೆ ಮಾಡಬೇಕು? ಈ ಮಂತ್ರವನ್ನ ಕಲಿ ಸಂತರಣ ಉಪನಿಷತ್ ಅನ್ನೋ ಒಂದು ಉಪನಿಷತ್ ಇದೆ. ಈ ಕಲಿ ಸಂತರಣ ಉಪನಿಷದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ. ಷೋಡಶ ಅಂದ್ರೆ 16 ನಾಮಗಳೆಲ್ಲ ಉಳ್ಳಂತಹ ಮಂತ್ರ ಇದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶ ನಾಶ. ಈ ಜಪ ಮಾಡೋದ್ರಿಂದ ಕಲಿಯ ಕಲ್ಮಶ ನಾಶವಾಗುತ್ತೆ. ನಾತಃ ಪರತರೋಪಾಯ, ಬೇರೆ ಯಾವುದೇ ಉಪಾಯವಿಲ್ಲ. ಸರ್ವವೇದೇಶು ದೃಶ್ಯತೆ, ಎಲ್ಲ ವೇದಗಳು ಇದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ತಿಳ್ಕೊಂಡು ಮಾಡಬೇಕು. ಹರೇ ಕೃಷ್ಣ ಮಂತ್ರದ ಅರ್ಥ ಏನು? ಹರೇ ಅಂದರೆ ಶ್ರೀಮತಿ ರಾಧಾ, ಕೃಷ್ಣನ ಅಂತರಂಗ ಶಕ್ತಿ. ಈಗ ಸೂರ್ಯ ಇದ್ದಾನೆ, ಸೂರ್ಯನ ಬೆಳಕಿದೆ. ಸೂರ್ಯನ ಬೆಳಕು ದಟ್ ಈಸ್ ಶಕ್ತಿ. ಸೂರ್ಯಗ್ರಹದ ಶಕ್ತಿ ಸೂರ್ಯನ ಬೆಳಕು. ಅದೇ ರೀತಿ ಕೃಷ್ಣನ ಶಕ್ತಿ ಹಲವಾರು ಶಕ್ತಿಗಳಿದ್ದಾವೆ. ಅಂದರೆ ಶ್ರೀಮತಿ ರಾಧಾರಾಣಿ ಅಂತರಂಗ ಶಕ್ತಿ, ಆಹ್ಲಾದಿನಿ ಶಕ್ತಿ. ಓಕೆ, ಕೃಷ್ಣನಿಗೆ ಸಂಪೂರ್ಣ ಸೇವೆ ಮುಖಾಂತರ ಎಲ್ಲ ಆನಂದವನ್ನು ಕೊಡುವಂಥವಳು ಅವಳು. ಆ ಶಕ್ತಿಯ ರಾಧಾರಾಣಿಯ ಸ್ವರೂಪದಲ್ಲಿ ಪ್ರಕಟವಾಗಿದ್ದಾಳೆ. ಸೊ ದಟ್ ಈಸ್ ಕೃಷ್ಣ ಆ್ಯಂಡ್ ರಾಧಾರಾಣಿ. ಒಂದು ಅತಿ ದಿವ್ಯವಾದಂತಹ ಒಂದು ಸಂಬಂಧ ಇದು. ಶಕ್ತಿಮಾನ್ ಅನ್ನುವ ಒಂದು ಸಂಬಂಧ ಇದು. ಈಗ ರಾಜ ಅಂದರೆ ಪ್ರಜೆಗಳು ಇರಲೇಬೇಕು. ಪ್ರಜೆಗಳಿಂದ ರಾಜ ಆಗಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಇಡೀ ಊರಲ್ಲಿ ಯಾರೂ ಇಲ್ಲ, ಒಬ್ಬನೇ ಇದ್ದಾನೆ, ಅವನೇ ರಾಜ ಅಂತಾನೆ. ಏನು ವ್ಯಾಲ್ಯೂ ಅದಕ್ಕೆ? ಪ್ರಜೆಗಳು ರಾಜ ಅಂತ ಒಪ್ಕೊಂಡ ಮೇಲೆ ಅವನು ರಾಜ. ಅದೇ ರೀತಿ ಭಗವಂತ ದೇವರು ಅಂತ ಹೇಳಿದ ಮೇಲೆ ದೇವರ ಶಕ್ತಿಗಳು, ದೇವರ ದಾಸರು ಎಲ್ಲರೂ ಇರ್ತಾರೆ. ರೈಟ್? ಅದೇ ರೀತಿ ಶ್ರೀಮತಿ ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ. ಸೊ ಹರೇ ಅಂದರೆ ಶ್ರೀಮತಿ ರಾಧಾ, ಕೃಷ್ಣ ಅಂದರೆ ಕೃಷ್ಣ. ಓ ಹರೇ, ಓ ಕೃಷ್ಣ, ದಯವಿಟ್ಟು ನಮ್ಮನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಒಂದು ಪ್ರಾರ್ಥನೆ ಇದು ಹರೇ ಕೃಷ್ಣ ಮಂತ್ರ. ಓಕೆ, ಸೊ ತಿಳ್ಕೊಂಡು ಈ ಕಾರ್ಯವನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ತತ್ರ ತಾವತ್ ಕ್ರಿಯಾಯೋಗೋ ಭವತಾಂ ಕಿಂ ವಿಚಾರಿತಃ ಅಥವಾ ಲೌಕಿಕಾಸ್ತನ್ಮೇ ಪೃಚ್ಛತಃ ಸಾಧು ಭಣ್ಯತಾಂ. Yeah. Such being the case, this ritualistic endeavor of yours should be clearly explained to me. ತತ್ರ ತಾವತ್ ಕ್ರಿಯಾಯೋಗ. ಈ ಒಂದು ಕ್ರಿಯಾಯೋಗ ಏನು ಮಾಡ್ತಾ ಇದ್ದೀರಲ್ಲ, ಇದು ಡೀಟೇಲ್ ಆಗಿ ನನಗೆ ಹೇಳಿ ಅಂತ. Is it a ceremony based on scriptural injunction or simply a custom of ordinary society? ಇದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರಾ ಅಥವಾ ಯಾರೋ ಇದು ಕಲ್ಪನೆ ಮಾಡಿಕೊಂಡು ಮಾಡ್ತಾ ಇದೆ? ಕೆಲವೊಂದು ಕಾಲ್ಪನಿಕ ಅಥವಾ ಏನಂತಾರೆ ಲೌಕಿಕವಾದಂಥವು ಕೆಲವೊಂದಿದ್ದಾವೆ. ರೈಟ್? ಯಾರೋ ಮಾಡಿರ್ತಾರೆ ಅಷ್ಟು. ಉದಾಹರಣೆಗೆ ಯಾರೋ ಒಂದು ಕಲ್ಲಿಟ್ಟು ಕುಂಕುಮ ಹಚ್ಬಿಟ್ರೆ ಎಲ್ಲರೂ ಹಚ್ಕೊಂಡು ಹೋಗ್ತಾರೆ.
ನೋಡ್ಬೋದು. ಸೊ ದಟ್ಸ್ ದ ಮೆಂಟಾಲಿಟಿ ಇನ್ ಇಂಡಿಯಾ. ಯಾರೋ ಒಂದು ಗಿಡಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಹಗ್ಗ ಕಟ್ಟರೆ ಎಲ್ಲರೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನೋ ಅದೊಂದು ಮೆಂಟಾಲಿಟಿ ಇದೆ. ಇಟ್ಸ್ ಕಾಲ್ಡ್ ಶೀಪ್ ಮೆಂಟಾಲಿಟಿ. ವಾಟ್ ಈಸ್ ಶೀಪ್ ಮೆಂಟಾಲಿಟಿ? ಒಂದು ಕುರಿ ಒಂದು ದಿಕ್ಕಿನಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ಯಾಟ್ಸ್ ಕಾಲ್ಡ್ ಶೀಪ್ ಮೆಂಟಾಲಿಟಿ. ಈಗ ಯುವಕರಿಗೆ ಕೇಳಿ ನೀನು ಏನಾಗಬೇಕು ಅಂತ, ಇಂಜಿನಿಯರು ಅಥವಾ ಡಾಕ್ಟರ್ ಆಗುತ್ತೆ. ಶೀಪ್ ಮೆಂಟಾಲಿಟಿ, ಪಕ್ಕಾ ಶೀಪ್ ಮೆಂಟಾಲಿಟಿ. ನಾನು ಹಂಗೆ ಇದ್ದೆ, ಬಟ್ ಐ ಕೇಮ್ ಔಟ್ ಆಫ್ ದಟ್. ಏನು ಆಪ್ಷನ್ನೇ ಇರಲಿಲ್ಲ. ಬಿಕಮ್ ಇಂಜಿನಿಯರ್ or ಡಾಕ್ಟರ್. ಸೊ ಯಾರೋ ಹೇಳಿದಾರಂತೆ ಮಾಡ್ತಾ ಇದ್ದೀರಾ ಅಥವಾ ನೀವು ವಿಚಾರ ಮಾಡಿ ಶಾಸ್ತ್ರದಲ್ಲಿ ಕೊಟ್ಟಿರೋ ಥರ ಮಾಡ್ತಾ ಇದ್ದೀರಾ? ಕೃಷ್ಣ ವೆರಿ ಇಂಟೆಲಿಜೆಂಟ್ ಕ್ವಶನ್. ವಿ ಶುಡ್ ಆಸ್ಕ್ ದಿಸ್ ಕ್ವಶನ್. ಈಗ ನೋಡಿ, ಹಲವಾರು ಹಬ್ಬಗಳು ಮಾಡ್ತಾರೆ. ಒಮ್ಮೆ ಇಲ್ಲಿ ಯಾವುದೋ ಒಂದು ಹಬ್ಬಕ್ಕೆ ಬಂದಿದೆ, ಇಲ್ಲಿ ಕ್ಲಾಸ್ ಮಾಡ್ತಿದ್ದೆ, ಹೊರಗಡೆ ಢಂಬು ಡುಂಬ ಢಂಬು ಡುಂಬ ಏನನ್ನು ಬಾರಿಸೋದು. ಭಕ್ತಿಗೀತೆ ಅಲ್ಲ, ಏನು ಬಾರಿಸಿದ್ರೆ ನೀವೇ ಊಹೆ ಮಾಡಿ ನೋಡಿ. ಎಲ್ಲ DJ ಹಾಕ್ಕೊಂಡು ಭುಮ್ ಭುಮ್ ಭುಮ್. ಹಬ್ಬ ಅದು. ಆದರೆ ಹಬ್ಬದ ದಿನ ಯಾವುದೋ ಒಂದು ಹಾಡು ಹಾಕ್ಕೊಂಡು ಹುಚ್ಚರ ಥರ ಕುಣಿತ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಂಥ ಶಾಸ್ತ್ರ ಕೊಟ್ಟಿದ್ದಾರೆ ಅದು? ಇಲ್ಲ ತಾನೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಹೋಳಿ ಹುಣ್ಣಿಮೆ. ಹೇಗೆ ಆಚರಿಸ್ಬೇಕು ಅಂತ? ಹಳೆಯ ಬಟ್ಟೆ ಹಾಕೋಬೇಕು, ಬಕೆಟ್ ತುಂಬ ಬಣ್ಣ ಕಲಿಸಬೇಕು, ಏನೊಬ್ಬರ ಮೇಲೆ ಹಾಕಬೇಕು, ಏನು ಎಕ್ಸ್ಟ್ರೀಮ್ ತಾನೆ ಮೊಟ್ಟೆ ಹೊಡಿಬೇಕು. ಇದು ಯಾರು ಹೇಳ್ಕೊಟ್ಟಿದ್ದು? ಯಾವ ಶಾಸ್ತ್ರದಲ್ಲಿ ಬರ್ತಿದೆ? ಇದು ಅಪಸಂಪ್ರದಾಯ. ದೀಪಾವಳಿ ಹಬ್ಬ, ಪಟಾಕಿ ತರಬೇಕು, ಪಟ 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 ಹೊಡಿಬೇಕು. ಯಾರು ಹೇಳ್ಕೊಟ್ಟಿದ್ದಾರೆ? ಯಾವ ಶಾಸ್ತ್ರದಲ್ಲಿದೆ ಪಟಾಕಿ ಹಚ್ಚಬೇಕು ಅಂತ? ಹೇಳಿ ತೋರಿಸಿ. ಯಾವ ಶಾಸ್ತ್ರ? ದೀಪಾವಳಿ, ದೀಪ ಹಚ್ಚಬೇಕು ಅನ್ನೋದಿದೆ. ಮನೆಯೆಲ್ಲ ಸ್ವಚ್ಛ ಮಾಡಿ, ಮನೆ ಮುಂದೆ ದೀಪ ಬೆಳಗಿಸಿ, ಮನೆ ಒಳಗಡೆ ದೀಪ ಬೆಳಗಿಸಿ. ಯಾಕೆ ದೀಪ ಬೆಳಗಿಸ್ಬೇಕು? ಅಮಾವಾಸ್ಯೆ ರಾತ್ರಿ ಅದು ಕತ್ತಲಿರುತ್ತೆ. ಮತ್ತು ಯಾವ ದಿನ ರಾಮಚಂದ್ರರು ರಾವಣನನ್ನು ಕೊಂದು ಅಯೋಧ್ಯೆಗೆ ವಾಪಸ್ ಬರ್ತಾ ಇದ್ರು. ಅಯೋಧ್ಯೆಯಲ್ಲಿ ಎಲ್ಲರೂ ಮನೆಯ ಸ್ವಚ್ಛ ಮಾಡಿ, ತೋರಣ ಕಟ್ಟಿ, ದೀಪ ಬೆಳಗಿ ಭಗವಂತನನ್ನ ಸ್ವಾಗತಿಸೋದಕ್ಕೆ ಸಿದ್ಧರಾದರು. ಅದೇ ದೀಪಾವಳಿ. ರಾಮಚಂದ್ರರನ್ನ ಅಯೋಧ್ಯೆಗೆ ಬರಮಾಡಿಕೊಂಡಂಥ ದಿನ ಅದು ದೀಪಾವಳಿ. ಪ್ರತಿ ಮನೆ ಅಯೋಧ್ಯೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ಮನೆಯಲ್ಲೂ ದೀಪಾವಳಿ ಆಚರಿಸಬೇಕು. ರಾಮ ಇಲ್ಲ, ಕೃಷ್ಣ ಇಲ್ಲ, ಹಚ್ತಾರೆ ದೀಪ, ಕೊಡೆ ಹಚ್ತಾರೆ, ಹೊರಗಡೆ ಬಲ್ಬ್ ಹಾಕ್ತಾರೆ, ಪಟಾಕಿ ಬರ್ಸ್ತಾರೆ, ಹೊಸ ಬಟ್ಟೆ ಹೊಡಿ. ಬಟ್ ವಿ ಶುಡ್ ನೋ ವಾಟ್ ಈಸ್ ದ ಮೀನಿಂಗ್. ಅರ್ಥ ಆಯ್ತಾ? ಸೊ ಈ ರೀತಿ ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಕಥೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದಾಗ ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ. ವಿರುದ್ಧವಾಗಿ, ಶಾಸ್ತ್ರ ವಿರುದ್ಧವಾಗಿ ಏನೇ ಮಾಡೋಕ್ಕೆ ಹೋದ್ರೆ ಅದು ಉತ್ಪಾತವನ್ನು ಸೃಷ್ಟಿ ಮಾಡುತ್ತೆ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರಿಕಿ ವಿದಂಬಿನ ಐಕಾಂತಿಕಿ ಹರಿರ್ಭಕ್ತಿ ಉತ್ಪಾತ ಇವ ಕಲ್ಪನೆ. ಶ್ರುತಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ಏನೇ ಮಾಡಿದ್ರೆ ಅದು ಉತ್ಪಾದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಶಾಸ್ತ್ರೋಕ್ತವಾಗಿದೆಯಾ ಅಥವಾ ಇದು ಕಾಲ್ಪನಿಕವಾದಂತಹ ಒಂದು ಕ್ರಿಯೆನ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಂದ ಮಹಾರಾಜರು ಉತ್ತರ ಕೊಡ್ಬೇಕು. ಶ್ರೀನಂದ ಉವಾಚ, ನಂದವು ಉವಾಚ ಹೇಳ್ತಾರೆ. ಏನ್ ಹೇಳ್ತಾರೆ? ಪರ್ಜನ್ಯೋ ಭಗವಾನಿಂದ್ರೋ. ಪರ್ಜನ್ಯ ಅಂದ್ರೆ ಮಳೆ. ಮಳೆಯ ಭಗವಂತ ಯಾರು? ಇಂದ್ರ, ಭಗವಾನ್ ಇಂದ್ರ. ಇಲ್ಲಿ ಭಗವಾನ್ ಅಂತ ಕೃಷ್ಣನಿಗೆ ಸಂಬೋಧನೆ ಮಾಡಿತ್ತು, ಆದರೆ ಇಂದ್ರನಿಗೂ ಭಗವಾನ್ ಅಂತ ಕರೀತಾ ಇದ್ದಾರೆ. ಇದರ ಅರ್ಥ ಏನು? ಯಾರು ತುಂಬ ಶಕ್ತಿಶಾಲಿ ಅಥವಾ ಪ್ರಭಾವಶಾಲಿ ವ್ಯಕ್ತಿ ಇದ್ದಾರೆ ಅವ್ರಿಗೂ ಕೂಡ ಕೆಲವೊಮ್ಮೆ ಭಗವಾನ್ ಅಂತ ಸಂಬೋಧನೆ ಮಾಡ್ತಾರೆ. ಯಾಕೆಂದರೆ ಭಗವಂತನ ಒಂದು ಗುಣ ಅವನಲ್ಲಿ ಕಾಣ್ತಾ ಇದೆ. ಓಕೆ, ಅದಕ್ಕೆ ಭಗವಾನ್ ಇಂದ್ರ, ಭಗವಾನ್ ನಾರದ ಅಂತ ಕೂಡ ಕರೀತಾರೆ.
ಯಾಕಂದರೆ ನಾರದರಲ್ಲಿ ಪ್ರಚಾರ ಶಕ್ತಿ ಮಾಡುವಂಥ ಶಕ್ತಿ ಇದೆ, ಭಕ್ತಿ ಶಕ್ತಿ. ಅದಕ್ಕೆ ಭಗವಾನ್ ನಾರದ ಅಂತ ಕೂಡ ಕರೀತಾರೆ. ಆದರೆ ಅವರು ಆದರು ಅಂತಲ್ಲ, ದೇವರ ಒಂದು ಗುಣ ಅವರಲ್ಲಿ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇದೆ ಅಂತ ಅರ್ಥ. ಓಕೆ. ಸೊ ಪರ್ಜನ್ಯೋ ಭಗವಾನ್ ಇಂದ್ರೋ ಮೇಘಾಸ್ತಸ್ಯಾತ್ಮಮೂರ್ತಯ. ಮೇಘ ಅಂದರೆ ಮೋಡಗಳು, ತಸ್ಯ ಆತ್ಮಮೂರ್ತಯ ಅಂದರೆ ಅವರ ಶಕ್ತಿ, ಈಸ್ ಎನರ್ಜೀಸ್, ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತಾರೆ ಪ್ರಭುಪಾದರು. ತೇ ಅಭಿವರ್ಷಂತಿ ಭೂತಾನಾಂ ಪ್ರೀಣನಂ ಜೀವನಂ ಪಯಃ. ಈ ಮೋಡಗಳು ಮಳೆಯನ್ನ ಸುರಿಯುತ್ತವೆ. ಮಳೆ ಸುರಿದ ಮೇಲೆ ಎಲ್ಲ ಜೀವಿಗಳಿಗೆ ಸಂತೋಷ ಆಗುತ್ತೆ. ಪ್ರೀಣನಂ ಅಂದರೆ ಸಂತೋಷ. ಜೀವನಂ ಪಯಃ, ಮತ್ತು ಇದು ಮಳೆ ಎಲ್ಲರಿಗೂ ಜೀವನ ಕೊಡುತ್ತೆ. ರೈಟ್. ಸೊ ನೀವು ನಾನು ತುಂಬ ಟ್ರಾವೆಲ್ ಮಾಡಿ ಬರ್ತಾ ಇದ್ದೀನಿ. ರೈಟ್. ಮಂಗಳೂರು, ಉಡುಪಿ, ಸೂರತ್ಕಲ್, ಬೆಲ್ಗಾಂ, ಮುಧೋಳ್, ಬಿಜಾಪುರ್, ಕಲಬುರ್ಗಿ. ಏಕೆ ಲಾಸ್ಟ್ 1 ವೀಕ್ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಹಸಿರು ಹಸಿರು ಹಸಿರು. ಬಿಜಾಪುರ ಬಂದಾಗ ಇದು ಫುಲ್ ಹಸಿರಾಗಿದೆ. ಯಾವಾಗಲೂ ಹೀಗೆ ಇರುತ್ತಾ? ಇಲ್ಲ, ಮಳೆ ಬರ್ತೈತೆ ಅದಕ್ಕೆ ಹಸಿರಾಗಿದೆ. ಪ್ರೀಣನಂ ಜೀವನಂ ಪಯ. ಎಲ್ಲ ಜೀವಿಗಳಿಗೆ ಜೀವನವನ್ನು ಕೊಡುವಂಥದ್ದು ನೀರು. ನೀರಿಲ್ಲದೆ ಜೀವನ ಇಲ್ಲ. ಸೊ ಜೀವನ ಬೇಕಂದ್ರೆ ನೀರು ಬೇಕೇ ಬೇಕು. ಯಾರು ನೀರು ಕೊಡ್ತಾರೆ? ಇಂದ್ರ ಕೊಡ್ತಾನೆ. ಸೊ ಅದಕ್ಕೆ ನಾವು ಇಂದ್ರ ಪೂಜೆ ಮಾಡ್ತಾ ಇದ್ದೀವಿ. ಅನ್ನ ಭವಂತಿ ಭೂತಾನಿ, ಭಗವದ್ಗೀತೆ ಹೇಳ್ತಾನೆ ಕೃಷ್ಣ. ನಾವು ಜೀವನ ಮಾಡಬೇಕಂದ್ರೆ ಅನ್ನ ಬೇಕು. ಅನ್ನ ಎಲ್ಲಿಂದ ಬರುತ್ತೆ? ಪರ್ಜನ್ಯಾದನ್ನ ಸಂಭವ, ಮಳೆಯಿಂದ ಬೆಳೆಯುತ್ತೆ, ಬೆಳೆ ಬೆಳೆಯುತ್ತೆ. ರೈಟ್. ಯಜ್ಞ ಭವತಿ ಪರ್ಜನ್ಯೋ, ಮಳೆ ಯಾವಾಗ ಬರುತ್ತೆ? ಯಜ್ಞಗಳನ್ನು ಮಾಡಿದಾಗ ಪರ್ಜನ್ಯ ಭವತಿ. ಯಜ್ಞ ಅಂದ್ರೆ ಏನು? ಯಜ್ಞ ಕರ್ಮ ಸಮುದ್ಭವ. ಮನುಷ್ಯರು ಮಾಡುವಂತಹ ಕಾರ್ಯಗಳನ್ನು ಯಜ್ಞ ಅಂತ ಕರೀತಿದ್ದಾರೆ. ಎಲ್ಲ ಕಾರ್ಯಗಳಲ್ಲ, ಭಗವಂತನ ಸೇವೆಗೆ ಯಜ್ಞ ಅಂತ ಕರೀತಾರೆ. ಯಾವಾಗ ಜನರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ ಅದು ಯಜ್ಞ. ಯಜ್ಞ ಇಸ್ ಆಲ್ಸೋ ಅನದರ್ ನೇಮ್ ಆಫ್ ಕೃಷ್ಣ. ಕೃಷ್ಣನ ಇನ್ನೊಂದು ಹೆಸರು ಯಜ್ಞ, ಯಜ್ಞ ಪುರುಷ. ಸೊ ಯಾವಾಗ ನಾವು ಕೃಷ್ಣನಿಗೋಸ್ಕರ ಯಾವುದು ಕಾರ್ಯವನ್ನು ಮಾಡ್ತೀವಿ ಅದು ಯಜ್ಞ. ಹರೇ ಕೃಷ್ಣ ಮಂತ್ರ ಕೂಡ ಯಜ್ಞ. ಇದಕ್ಕೆ ಸಂಕೀರ್ತನೆ ಯಜ್ಞ ಅಂತ ಕರೀತಾರೆ, ನಾಮ ಸಂಕೀರ್ತನೆ ಯಜ್ಞ. ಸೊ ಬೈ ಚಾಂಟಿಂಗ್ ಹರೇ ಕೃಷ್ಣ ವಿ ಆರ್ ಪ್ಲೀಸಿಂಗ್ ಲಾರ್ಡ್, ಮಳೆ ಬರುತ್ತೆ. ಸೂಕ್ತವಾದ ಪ್ರಮಾಣದಲ್ಲಿ ಮಳೆ ಬರಬೇಕು. ಅನಾವೃಷ್ಟಿ ಅಂದರೆ ಯಜ್ಞ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಆಯಿತು. ಅತಿವೃಷ್ಟಿ ಅಂದರೆ ಕೂಡ ಪಾಪ ಮಾಡಿದರೆ ಅಂತ ಅರ್ಥ ಆಯಿತು. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಅಪಾಯಕಾರಿ. ಆದರೆ ಸೂಕ್ತವಾದ ಪ್ರಮಾಣದಲ್ಲಿ ಮಳೆ ಬಂದಾಗ ಅದು ಪುಣ್ಯವಾದ ಸ್ಥಳದಲ್ಲಿ ಮಾತ್ರ ಅಂಥದ್ದಾಗುತ್ತೆ. ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ. ಬರಗಾಲ ಅಥವಾ ಫ್ಲಡ್ ಬರುತ್ತೆ. ಓಕೆ. ತಂ ತಾತವಯಮನ್ಯೇ ಚ ವಾರ್ಮುಂಚಾಂ ಪತಿಮೀಶ್ವರಂ ದ್ರವ್ಯೈಸ್ತದ್ರೇತಸಾ ಸಿದ್ಧೇ ಯಜಂತೆ ಕೃತುಭೀರ್ನರಾಃ. ಸೊ ಇಲ್ಲಿ ಹೇಳ್ತಾರೆ ತಾತ. ತಾತ ಅಂದರೆ ಒಂದು ಪ್ರೀತಿಪೂರ್ವಕವಾದ ಸಂಬೋಧನೆ. ಅಜ್ಜರಿಗೆ ತಾತ ಅಂತ ಕರಿತೀವಿ ಕನ್ನಡದಲ್ಲಿ. ತಾತ ಅಂದರೆ ಒನ್ ಇಸ್ ವೆರಿ ಡಿಯರ್. ಆ್ಯಕ್ಚುಲಿ ಅಜ್ಜ ತಂದೆಗಿಂತಲೂ ಹೆಚ್ಚು ಪ್ರೀತಿ ಅವರಲ್ಲಿ. ಸೊ ಅದಕ್ಕೆ ತಾತ. ಇಲ್ಲಿ ನಂದ ಮಹಾರಾಜರು ಕೃಷ್ಣನಿಗೆ ಸಂಬೋಧನೆ ಮಾಡಿದೆ ತಾತ. ತಾತ ಅಂದರೆ ವೆರಿ ಡಿಯರ್ ಸಂಸ್ಕೃತದಲ್ಲಿ. ಒನ್ ಇಸ್ ವೆರಿ ಡಿಯರ್. ತಂ ತಾತ ವಯಂ ಅನ್ಯೇ ಚ ವಾರ್ಮುಂಚಂ ಪತಿಮೀಶ್ವರಂ. ನಾವಷ್ಟೇ ಅಲ್ಲ, ಅನ್ಯ ಜನರು ಕೂಡ ಇಂದ್ರನ ಪೂಜೆ ಮಾಡ್ತಾ ಇದ್ದಾರೆ. ವಯಂ ಚ ಅನ್ಯೇ ಚ ವಾರ್ಮುಂಚಾಂ ಪತಿ. ವಾರ್ಮುಂಚ ಪತಿ ಅಂದರೆ ಆ್ಯಕ್ಚುಲಿ ಮೋಡಗಳ ಪತಿ. ಅವರಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ದ್ರವ್ಯೈಸ್ತದ್ರೇತಸಾ ಸಿದ್ಧೇ ಯಜಂತೆ ಕೃತುಭೀರ್ನರ. ಅವರು ಬರೆಸುವಂತಹ ಮಳೆಯಿಂದ ಸಿದ್ಧಿ ನಮಗೆ ದೊರಕುತ್ತೆ, ಅದಕ್ಕೆ ನಾವು ಯಜ್ಞ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ನಂದ ಮಹಾರಾಜ್ ಹೇಳ್ತಾರೆ ಇಂದ್ರ ಮಳೆ ಸುರಿಸಿದಾಗ ಕೆಲವೊಂದು ಶ್ಲೋಕಸನ್ನ ಸಮ್ಮರೈಸ್ ಮಾಡ್ತೀನಿ. ಕೆಲವು ಇಂಪಾರ್ಟೆಂಟ್ ಶ್ಲೋಕಸ್ 3 ದಿನದಲ್ಲಿ ಮುಗಿಸ್ಬೇಕು.
ಈ ಸ್ಪೀಡಲ್ಲಿ ಹೋದ್ರೆ ಆಗೋದಿಲ್ಲ. ಸೊ ಸ್ವಲ್ಪ ಕೆಲವೊಂದು ಶ್ಲೋಕ ಫಾಸ್ಟ್ ಫಾರ್ವರ್ಡ್ ಮಾಡಿ ಅದರ ಅರ್ಥ ಮಾತ್ರ ಹೇಳ್ತೀನಿ. ಯಾವಾಗ ನಾವು ಇಂದ್ರನನ್ನು ಸಂತುಷ್ಟಗೊಳಿಸ್ತೀವಿ, ಮಳೆ ಬರುತ್ತೆ, ಆಗ ಜನರ ಇಚ್ಛೆಗಳೆಲ್ಲ ಪೂರ್ತಿ ಆಗುತ್ತೆ. 4 ಪುರುಷಾರ್ಥಗಳಿದ್ದಾವೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ 4ರಲ್ಲಿ 3 ಧರ್ಮ, ಅರ್ಥ ಮತ್ತು ಕಾಮ ಮಳೆಯಿಂದನೇ ಸಿದ್ಧಿಯಾಗೋದು. ಈ 3ರಲ್ಲಿ ನಮಗೆ ಸಿದ್ಧಿ ಬೇಕಂದರೆ ಇಂದ್ರನ ಪೂಜೆ ಮಾಡಲೇಬೇಕು. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 3 ವರ್ಗ ಫಲ ಹೇತವೇ ಏನಂ ವಿಸೃಜ್ಯ ಧರ್ಮಂ ಪರಂಪರಾಯಾಗತಂ ನರಃ. ಇದು ಪರಂಪರೆಯಿಂದ ಬರ್ತಾ ಇದೆ. ಪರಂಪರೆ ಅಂದರೆ ನಮ್ಮ ತಂದೆ ಮಾಡಿದ್ರು, ಅವರ ತಂದೆ ಮಾಡಿದ್ರು, ಸೊ ನಮ್ಮ ಮನೆತನದಲ್ಲಿ ಬರ್ತಾ ಇದೆ ಇದು ರೀತಿ ರಿವಾಜುಗಳು. ಇದನ್ನು ಬಿಡಬಾರ್ದು. ತಮೇನಂ ವಿಸೃಜೆ, ಇದನ್ನು ಬಿಟ್ಬಿಟ್ರೆ ಕಾಮ ದ್ವೇಷಾತ್ ಭಯಾತ್ ಲೋಭಾತ್, ಬೇರೆ ಇಚ್ಛೆಯಿಂದ ಅಥವಾ ದ್ವೇಷದಿಂದ ಅಥವಾ ಭಯದಿಂದ ಬಿಟ್ಬಿಟ್ರೆ ಸ ವೈ ನ ಆಪ್ನೋತಿ ಶೋಭನಂ, ಅವರಿಗೆ ಶೋಭ ಅಥವಾ ಒಳ್ಳೇದಾಗೋದಿಲ್ಲ. ಕೆಲವೊಂದು ರೀತಿ ರಿವಾಜುಗಳು ಮಾಡಲೇಬೇಕಾಗುತ್ತೆ. ಸೊ ಇದು ಕೂಡ ಅಂಥದ್ದೇ ಒಂದು ರೀತಿ ರಿವಾಜು ನಮ್ಮ ಮನೆತನದಲ್ಲಿ ಬಂದಿದ್ದು. ಅದಕ್ಕೆ ಇದನ್ನು ಬಿಡಬಾರ್ದು, ನಾವು ಮಾಡ್ತೀವಿ ಅಂತ ನನ್ನ ಮಹಾರಾಜರು ಹೇಳ್ತಾರೆ. ಇದನ್ನು ಕೇಳಿದ ಮೇಲೆ ಕೃಷ್ಣ ಇನ್ನಿಷ್ಟು ಪ್ರಶ್ನೆಗಳನ್ನ ಆ್ಯಕ್ಚುಲಿ ಇಲ್ಲಿ ಒಂದು ತತ್ವಜ್ಞಾನವನ್ನು ಒಂದು ವರ್ಣನೆ ಮಾಡ್ತಾನೆ. ಸರಿ, ಕೃಷ್ಣ ಹೇಳ್ತಾನೆ, ಫೋಟೋ ತೋರಿಸಿ, ಎಲ್ಲರೂ ಹೇಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ದಿಸ್ ವಾಟ್ ಈಸ್ ಹ್ಯಾಪನಿಂಗ್. ಈ ಒಂದು ಸೀನ್ ನಡೀತಾ ಇದೆ ಇಲ್ಲಿ. ನೋಡಿ, ಎಲ್ಲ ಯಜ್ಞ ಸಾಮಗ್ರಿಗಳು ರೆಡಿಯಾಗಿದ್ದಾವೆ. ಹಣ್ಣು, ದ್ರವ್ಯಗಳು, ಹಾಲು, ಮೊಸರು ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ನನ್ನ ಮಹಾರಾಜರಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. ಬೇರೆ ಎಲ್ಲ ಗೋಪಾಲಕರು ನಿಂತಿದ್ದಾರೆ. ಕೃಷ್ಣನ ಮಾತನ್ನು ಗಮನ ಕೊಟ್ಟು ಕೇಳ್ತಾ ಇದ್ದಾರೆ. ಕೃಷ್ಣ ತಂದದ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ಮಹಾರಾಜರ ಉತ್ತರ ಕೊಟ್ಟರು. ಈಗ ಕೃಷ್ಣ ಇನ್ನಿಷ್ಟು ಮಾತಾಡ್ತಾನೆ. ಏನು ಹೇಳ್ತಾನೆ? ತಂದೆಗೆ ಹೇಳ್ತಾನೆ, ತಂದೆ ಆ್ಯಕ್ಚುಲಿ ನಾವು ಕರ್ಮ ಮಾಡಿದರೆ ಕರ್ಮಕ್ಕೆ ಫಲ ಬಂದೇ ಬರಬೇಕು. ಸಪೋಸ್ ಯಾರಾದರೂ ಪುಣ್ಯ ಕಾರ್ಯ ಮಾಡಿದರೆ ಆ ಪುಣ್ಯ ಕಾರ್ಯದ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾವು ಇಲ್ಲಿ ವೃಂದಾವನದಲ್ಲಿದ್ದೀವಿ, ನಾವೆಲ್ಲರೂ ನಮ್ಮ ಕರ್ಮವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಗೊಲ್ಲರು, ಟೇಕಿಂಗ್ ಕೇರ್ ಆಫ್ ಕೌಸ್, ಗೋಪಾಲನೆಯನ್ನು ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮ ಕರ್ಮ ಮಾಡ್ತಾ ಇದ್ದೀವಿ. ಕರ್ಮಕ್ಕೆ ಅನುಗುಣವಾಗಿ ಮಳೆ ಬರಲೇಬೇಕು. ಇಂದ್ರನ ಪೂಜೆ ಮಾಡಿಲ್ಲ ಅಂದ್ರೂ ಕೂಡ ಮಳೆ ಬರಲೇಬೇಕು. ಕೃಷ್ಣ ಈ ಸಿದ್ಧಾಂತ ಹೇಳ್ತಾರೆ. ಇದರ ಅರ್ಥ ಏನು? ಯಾರು ಕರ್ಮ ಮಾಡ್ತಾರೆ ಅವರಿಗೆ ಕರ್ಮ ಫಲ ಸಿಕ್ಕೇ ಸಿಗುತ್ತೆ. ಇಟ್ಸ್ ಸರ್ಟನ್, ಶ್ಯೂರ್ಲಿ. ಮತ್ತೆ ಯಾಕೆ ನೀವು ಇಂದ್ರ ಪೂಜೆ ಮಾಡ್ತಾ ಇದ್ದೀರಾ? ಬಿಕಾಸ್ ಕರ್ಮ ಇಸ್ ಗ್ರೇಟರ್ ದೆನ್ ಇಂದ್ರ ಆಲ್ಸೋ. ಕರ್ಮ ಇಸ್ ಗ್ರೇಟರ್ ದೆನ್ ಗಾಡ್. ಅದಕ್ಕೆ ನೀವು ಈ ಯಜ್ಞ ಮಾಡೋದು ಬೇಕಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಸ್ತಿ ಚೇದ್ ಈಶ್ವರ ಕಶ್ಚಿತ್ ಫಲರೂಪಿ ಅನ್ಯ ಕರ್ಮಣಾಂ ಕರ್ತಾರಂ ಭಜತೆ ಸೋಪಿ ನಹಿ ಅಕರ್ತು ಪ್ರಭು ಹಿ ಸಹ. ಉದಾಹರಣೆಗೆ, ಸಪೋಸ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಜಮಾ ಮಾಡಿದ್ದೀರಾ. ನೀವು ಕ್ಯಾಶ್ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ನೀವು ಹೋಗಿ ಕ್ಯಾಶಿಯರ್ ಹತ್ರ ಕೇಳ್ತೀರ. ಒಂದು ಚಾಲನ್ ಬರೆದು ಕೊಟ್ಟು, ಚೆಕ್ ಬರೆದು ಕೊಟ್ಟು ನೀವು ಕ್ಯಾಶ್ ವಿಡ್ರಾ ಮಾಡ್ಕೊತೀರ. ಆ ಕ್ಯಾಶಿಯರಲ್ಲಿ ಕೂತವನಿಗೆ ನೀವೇನು ಕಮಿಷನ್ ಕೊಡಬೇಕಾಗುತ್ತಾ? ಕೊಡಬೇಕಾಗುತ್ತೋ ಇಲ್ಲೋ? ಇಲ್ಲ. ಯಾಕೆ? ನಿಮ್ಮ ದುಡ್ಡನ್ನು ನೀವು ವಿಡ್ರಾ ಮಾಡ್ತಾ ಇದ್ದೀರಾ, ಕಮಿಷನ್ ಯಾಕೆ ಕೊಡಬೇಕು? ಸೊ ಕೃಷ್ಣ ಹೇಳ್ತಾನೆ ಇಲ್ಲಿ, ನಾವು ಪುಣ್ಯಕರ್ಮ ಮಾಡಿದ್ದೀವಿ, ನಮ್ಮ ಪುಣ್ಯಕರ್ಮ ಜಮಾ ಆಗಿದೆ, ಅದು ನಮ್ಗೆ ಬಂದೇ ಬರಬೇಕು. ಇಂದ್ರಿಗೆ ಯಾಕೆ ಕಮಿಷನ್ ಕೊಡಬೇಕು? ಒಳ್ಳೆ ಲಾಜಿಕ್ ತಾನೆ. ಸೊ ಕೃಷ್ಣ ಕೃಷ್ಣ ಇಸ್ ವೆರಿ ಇಂಟೆಲಿಜೆಂಟ್. ಸಂಪೂರ್ಣ ಜ್ಞಾನ ಐಶ್ವರ್ಯ ಕೃಷ್ಣನಲ್ಲಿದೆ. ಅವ್ರ ಜೊತೆ ಯಾರು ವಾದ ಮಾಡೋಕ್ಕೆ ಸಾಧ್ಯ? ಯು ವಾಟ್ ಕನ್ಫ್ಯೂಸ್ಡ್. ವೆರಿ ಗುಡ್ ಪಾಯಿಂಟ್. ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದೇನೆ ನೀವು. ಆ್ಯಕ್ಚುಲಿ ದಿಸ್ ಕಾಲ್ಡ್ ಇಸ್ ಕರ್ಮವಾದ. ಕರ್ಮವಾದ ಅಂದರೆ ಕರ್ಮ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಅರ್ಥ. ಆದರೆ ಕೃಷ್ಣ ಹೇಳಿದಂಥ ಈ ತತ್ವದಲ್ಲಿ ಒಂದು ಮಿಸ್ಟೇಕ್ ಇದೆ. ಆ ಮಿಸ್ಟೇಕ್ ಏನಂದರೆ, ಕೃಷ್ಣ ಎಲ್ಲ ಕರ್ಮದ ನಿಯಂತ್ರಕ. ಹಿ ಹಿಮ್ಸೆಲ್ಫ್ ಇಸ್ ದ ಕಂಟ್ರೋಲರ್, ಬಟ್ ಈಸ್ ಟೆಲಿಂಗ್ ಕರ್ಮನೇ ಶ್ರೇಷ್ಠ. ಕರ್ಮ ಮಾಡಿದವರಿಗೆ ಕರ್ಮಫಲ ಬಂದೇ ಬರುತ್ತೆ. ಅದಕ್ಕೆ ಇಂದ್ರ ಪೂಜೆ ಮಾಡಬೇಕಿಲ್ಲ. ಸಮ್ಹೌ ಯು ವಾಂಟೆಡ್ ಟು ಸ್ಟಾಪ್ ಇಂದ್ರ ಯಜ್ಞ. ಕೃಷ್ಣನ ಉದ್ದೇಶ ಏನಿತ್ತು? ಇಂದ್ರನ ಯಜ್ಞನ ನಿಲ್ಲಿಸಬೇಕು.
ಯಾಕೆ ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿದೆ. ಮುಂದಿನ ಶ್ಲೋಕದಲ್ಲಿ ಕೃಷ್ಣನೇ ಹೇಳ್ತಾನೆ, ತುಂಬ ಅಹಂಕಾರದಲ್ಲಿ ಮೆರಿತಾ ಇದ್ದಾನೆ. ನಾನು ಅವನನ್ನು ಅಪಾಯಿಂಟ್ ಮಾಡಿದ್ದಲ್ಲಿ, ಇಂದ್ರನ ಪೋಸ್ಟ್ ಯಾರು ಅಪಾಯಿಂಟ್ ಮಾಡಿದ್ದು? ನಾನೇ ಮಾಡಿದ್ದು. ನನ್ನನ್ನು ಮರೆತು ಅಹಂಕಾರದಲ್ಲಿ ಮೆರಿತಾ ಇದ್ದ, ನನಗೆ ಪಾಠ ಕಲಿಸ್ಬೇಕು. ದಟ್ ವಾಸ್ ದ ಮೂಡ್ ಆಫ್ ಕೃಷ್ಣ. ಸೊ ಫಾರ್ ಎಕ್ಸಾಂಪಲ್ ಇಸ್ಲಿಕ್ಕೆ ಫಾದರ್ನು ಮಕ್ಕಳು ಯಾರು ತಪ್ಪು ಮಾಡಿದರೆ ತಂದೆ ಸ್ವಲ್ಪ ತಿದ್ದೋದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾರೆ ಅಥವಾ ಬೈತಾರೆ, ಸ್ವಲ್ಪ ಪನಿಷ್ಮೆಂಟ್ ಕೊಡ್ತಾರೆ, ಆ ರೀತಿ. ಸೊ ಕೃಷ್ಣ ಈಸ್ ಅಹಂ ಬೀಜ ಪ್ರದಾಪಿತ, ಎಲ್ಲ ಜಗತ್ತಿನ ನಾಯಕ, ರೈಟ್? ಸೊ ಅದಕ್ಕೆ ಇಲ್ಲಿ ಕೃಷ್ಣ ಪಾಠ ಕಲಿಸೋದಕ್ಕೆ ಈಸ್ ಟ್ರೈಂಗ್ ಟು ಡೂ ದಿಸ್ ಲೀಲಾ. ಸೊ ಕೃಷ್ಣ ಹೇಳ್ತಾನೆ, ನಮ್ಮ ಸ್ವಭಾವದ ಅನುಸಾರವಾಗಿ, ನಮ್ಮ ಕರ್ಮದ ಅನುಸಾರವಾಗಿ ಕರ್ಮಕ್ಕೆ ಅನುಗುಣವಾಗಿ ನಮ್ಗೆ ಫಲ ಬಂದೇ ಬರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅದು ನಿಮ್ಮದೇ ದುಡ್ಡು, ಯಾವಾಗಾದರೂ ವಿಡ್ರಾ ಮಾಡ್ಕೋಬೋದು. ಕ್ಯಾಶಿಯರ್ಗೇನು ಲಂಚ ಕೊಡಬೇಕಂತ ಇಲ್ಲ. ಲಂಚ ಕೊಡೋದು ಸರಿಯಲ್ಲ. ಯಾಕಂದರೆ ನೀವು ಗೌರ್ಮೆಂಟ್ ಆಫೀಸರ್ಸ್, ದೇ ಆರ್ ನಾಟ್ ಸಪೋಸ್ ಟು ಟೇಕ್ ಬ್ರೈಬ್. ತೊಗೋಬಾರ್ದು, ಯಾಕೆಂದರೆ ಆಲ್ರೆಡಿ ಗೌರ್ಮೆಂಟ್ ಕೊಡ್ತಾ ಇದೆ ಅವರಿಗೆ, ಸಂಬಳ ಬರ್ತಾ ಇದೆ ತಾನೇ, ಲಂಚ ಯಾಕೆ ತಗೋಬೇಕು? ಸೊ ದೇವತೆಗಳೇ ಆರಾಧನೆ ಮಾಡೋದು ಲಂಚ ಕೊಟ್ಟಂಗೆ ಅಂತ ಕೃಷ್ಣ ಮಾಡಬೇಕಾಗಿದೆ. ಜಸ್ಟ್ ಹೌ ಟು ವರ್ಷಿಪ್ ಕೃಷ್ಣ ಔಟ್ ಆಫ್ ಲವ್, ದಟ್ಸ್ ಸಫಿಷಿಯಂಟ್ ಅಂತ ಕೃಷ್ಣ. ಸೊ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ತಮ್ಮ ತಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡಿದಾಗ ಅವರಿಗೆ ನಿಗದಿತವಾದ ಕರ್ಮಫಲ ದೊರಕುತ್ತೆ. ಅವ್ರು ಯಾವುದೇ ಚಿಂತನೆ ಮಾಡಬೇಕಿಲ್ಲ, ಟೆನ್ಷನ್ ತಗೋಬೇಕಂತ ಇಲ್ಲ, ಅವರ ಜೀವನದಲ್ಲಿ ಸಿದ್ಧಿ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಮಹಾರಾಜರು ಕೇಳ್ತಾರೆ, ಕೃಷ್ಣ ನೀನು ಹೇಳಿ ನಾವೇನು ಮಾಡಬೇಕೀಗ? ಇಂದ್ರ ಯಜ್ಞ ಮಾಡಬಾರ್ದು ಅಂತ ಹೇಳಿದೀಯಾ, ಮುಂದೇನು ಮಾಡಬೇಕು? ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ, ವಿ ಆರ್ ಆಲ್ ರೆಡಿ, ಸೊ ವಾಟ್ ಟು ಡೂ ನಾವು ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಃ ಪುರುಷನ ಲೋಕಂದ ಶ್ಲೋಕ ನಂಬರ್ 24. ನಃ ಪುರಜನಪದ ನ ಗ್ರಾಮ ನ ಗೃಹಾವಯಂ ವನೌಕಸಸ್ತಾತ ನಿತ್ಯಂ ವನಶೈಲ ನಿವಾಸಿನಃ. ನ ಪುರಜನಪದ, ನಾವು ಊರಲ್ಲಿರೋರಲ್ಲ, ನಗರದಲ್ಲಿರೋರಲ್ಲ, ಹಳ್ಳಿಯಲ್ಲಿ ಇರೋರಲ್ಲ, ನಾವು ಮನೆಯಲ್ಲಿ ಕೂಡ ಇರೋರಲ್ಲ, ನಾವು ವನೌಕಸಃ, ನಾವು ಕಾಡಲ್ಲಿರೋರು, ವೃಂದಾವನದಲ್ಲಿರೋರು. ವನೌಕಸಸ್ತಾತ ನಿತ್ಯಂ, ನಾವು ನಿತ್ಯವಾಗಿ ಕಾಡಲ್ಲಿ ಇರೋರು. ಕೃಷ್ಣ ಇಸ್ ಎ ಗೊಲ್ಲ, ಈಸ್ ಎ ಗೋಪಾಲಕ, ಸ್ಟೇಸ್ ಇನ್ ಫಾರೆಸ್ಟ್. ಮನೆಯಲ್ಲಿ ರಾತ್ರಿ ಮಾತಿರೋದು, ಇಡೀ ದಿನ ಕಾಡಲ್ಲೇ ಇರೋದು. ಹಸುಗಳನ್ನು ಮೇಯಿಸುತ್ತಾ, ಆಟ ಆಡುತ್ತಾ, ಲೀಲೆಗಳನ್ನು ಮಾಡುತ್ತಾ, ಆನಂದವನ್ನು ಅನುಭವಿಸುತ್ತಾ ಕೃಷ್ಣ ವೃಂದಾವನದಲ್ಲಿ ಲೀಲೆ ಮಾಡ್ತಾನೆ. ವನ ಶೈಲ, ಕಾಡು ಮತ್ತು ಪರ್ವತದಲ್ಲಿ ಇರುವಂಥವರು ನಾವು. ಶೈಲ ಅಂದರೆ ಪರ್ವತ. ನಿವಾಸಿನ ತಸ್ಮಾತ್, ಅದಕ್ಕೆ ನಾವೇನು ಮಾಡಬೇಕು? ತಸ್ಮಾತ್ ಗಾವಂ ಬ್ರಾಹ್ಮಣಾನಾಂ ಅದ್ರೇಶ್ಚಾರ ಭಯತಾಂ ಮಕಃ ಯ ಇಂದ್ರಯಾಗ ಸಂಭಾರಾಸ್ ತೈರಯಂ ಸಾಧ್ಯತಾಂ ಮಕಃ. ಕೃಷ್ಣ ಹೇಳ್ತಾನೆ, ನಾವು ಹಸುಗಳೆಲ್ಲ ಪೂಜೆ ಮಾಡಬೇಕು, ಗೋ ಪೂಜೆ ಮಾಡಬೇಕು, ಮತ್ತು ಬ್ರಾಹ್ಮಣರ ಪೂಜೆ ಮಾಡಬೇಕು, ಅಂದರೆ ಭಕ್ತರ ಪೂಜೆ ಮಾಡಬೇಕು. ಯಾಕಂದರೆ ನಮ್ಮ ಬ್ರಹ್ಮಣ್ಯ ದೇವ ಕೃಷ್ಣನಿಗೆ ತುಂಬ ಪ್ರಿಯರು. ನಂತರ ಅದ್ರೆ ಪರ್ವತ, ಗೋವರ್ಧನ ಪರ್ವತದ ಪೂಜೆ ಮಾಡಬೇಕು. ಯಾವುದರಿಂದ?
ಇಂದ್ರಯಾಗ ಸಂಹಾರ, ಇಂದ್ರ ಯಜ್ಞಕ್ಕೋಸ್ಕರ ಏನೇನೋ ಸಂಗ್ರಹಿಸಿದ್ರಿ ನೀವು, ಅದನ್ನು ಉಪಯೋಗಿಸಿ ತೈರಯಂ ಸಾಧ್ಯತಾ ಮಖ, ಅದನ್ನೇ ಉಪಯೋಗಿಸಿ ಗೋವರ್ಧನ ಪೂಜೆ ಮಾಡಿ. ಗೋಪೂಜೆ ಗೋವರ್ಧನ ಪೂಜೆ ಎರಡು ಮಾಡಬೇಕಂತಾರೆ. ಸೊ ಈ ರೀತಿ ಹೇಳಿದ ಮೇಲೆ ನನ್ನ ಹಾಜರು ಒಪ್ಕೊತಾರೆ. ವಂಡರ್ಫುಲ್, ಮಾಡೋಣ. ಹೇಗೆ ಮಾಡಬೇಕು? ಅಡುಗೆ ಮಾಡಿ. ಪಚ್ಚತಾಂ ವಿವಿಧೈ ಪಾಕ, ಹಲವಾರು ಪ್ರಕಾರದ ಅಡುಗೆಗಳನ್ನು ಮಾಡಬೇಕು. ಇದಕ್ಕೆ ಅನ್ನಕೂಟ ಉತ್ಸವ ಅಂತ ಕರೀತಾರೆ. ಅನ್ನಕೂಟ ಉತ್ಸವ, ಬೆಟ್ಟದಷ್ಟು ಅನ್ನ, ಒಂದು ಅಂದರೆ ಪೌಂಡ್ ಆಫ್ ದಾಲ್, ಸ್ವೀಟ್ಸ್ ಇವನ್ನೆಲ್ಲ ಮಾಡ್ತಾರೆ. ಸೂಪಾಂತಾಹ ಪಾಯಸಾದಯ, ಸೂಪ್ ಇಂಗ್ಲೀಷಲ್ಲಿ ಸೂಪ್, ಸಂಸ್ಕೃತದಲ್ಲಿ ದಾಲ್ಗೆ ಸೂಪ್ ಅಂತಲೇ ಕರೀತಾರೆ. ಸಂಸ್ಕೃತ ವರ್ಡ್ ಇಸ್ ಸೂಪಂ. ಪಚ್ಚತಾಂ ವಿವಿಧ ಪಾಕ ಸೂಪಾಂತಾಹ ಪಾಯಸಾದಯ. ಇಂಗ್ಲಿಷ್ ಪದಗಳು ಕೂಡ ಸಂಸ್ಕೃತ ಭಾಷೆಯಿಂದಲೇ ಬಂದಿರೋದು. ಸೂಪ, ದೆನ್ ಪಾಯಸ. ಸೂಪ ಬಿಸಿಯಾಗಿರಬೇಕು, ಪಾಯಸ ತಂಪಾಗಿರಬೇಕು. ರೈಟ್. ಸಂಯಾವ ಪೂಪ ಶಷ್ಕುಲ್ಯ, ರೊಟ್ಟಿ ಅದೇ ಇದು ಹಲವಾರು ರೀತಿಯ ಅಡಿಗೆಗಳನ್ನು ಮಾಡಿ ಸರ್ವದೋಹಾಶ್ಚ ಗೃಹ್ಯತ. ಎಲ್ಲ ಹಸುಗಳನ್ನು ದೋಹನ ಅಂದರೆ ಹಸುಗಳನ್ನು ಕರೆದು ಹಾಲನ್ನು ತಂದು ಗೋವರ್ಧನಿಗೆ ಅರ್ಪಿಸಿ ಅಂತ ಹೇಳ್ತಾರೆ. ಮತ್ತು ಬ್ರಾಹ್ಮಣರು ಮಂತ್ರಗಳನ್ನು ಓದಬೇಕು, ಯಜ್ಞವನ್ನು ಮಾಡಬೇಕು. ಮತ್ತು ಎಲ್ಲ ಪುರೋಹಿತರಿಗೆ ಒಳ್ಳೆ ಏನಂತಾರೆ ದಾನವನ್ನು ನೀಡಬೇಕು, ಹಸುಗಳನ್ನು ದಾನವಾಗಿ ಕೊಡಬೇಕು, ಮತ್ತು ಅವರಿಗೆ ಸೂಕ್ತವಾದ ದಕ್ಷಿಣೆಯನ್ನು ಕೊಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಮತ್ತು ಭಗವಂತನಿಗೆ ಅರ್ಪಣೆ ಆದ ಪ್ರಸಾದವನ್ನು ಎಲ್ಲರೂ ಕೊಡಬೇಕು. ಅನ್ಯೇಭ್ಯಶ್ಚ ಶ್ವ ಚಾಂಡಾಲ, ಎಲ್ಲರಿಗೂ, ನಾಯಿಗಳಿಗೆ, ಚಾಂಡಾಲರಿಗೆ, ಪತಿತರಿಗೆ ಯಥಾ ಅರ್ಹತಃ, ಯಾರಿಗೆ ಎಷ್ಟು ಬೇಕೋ ಅಷ್ಟು ದಾನ ಮಾಡಬೇಕು ಅಂತಾರೆ. ಯವಸಂಚ ಗಾವಂ ದತ್ವ, ಮತ್ತು ಹಸುಗಳಿಗೆ ಹುಲ್ಲನ್ನು ತಿನ್ನಿಸಬೇಕು. ಗಿರಿಯ ದೀಯತಾಂ ಬಲಿಹಿ, ಸೊ ಎಲ್ಲರ ಫಸ್ಟ್ ಬ್ರಾಹ್ಮಣರಿಗೆ ಪೂಜೆ ಮಾಡಿ, ಗೋಪೂಜೆ ಮಾಡಿ, ನಂತರ ಗೋವರ್ಧನ ಪೂಜೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ರೈಟ್. ಗಿರಯೇ ದೀಯತಾ ಬಲಿಹಿ. ಸೊ ಈ ರೀತಿ ಕೃಷ್ಣ ಎಲ್ಲ ಹೇಳ್ಕೊಡ್ತಾನೆ, ಪ್ರೊಸೀಜರ್ ಹೇಗೆ ಮಾಡಬೇಕು ಅಂತ. ಸೊ ಕೃಷ್ಣ ಈ ಒಂದು ಗೋವರ್ಧನ ಪೂಜೆಯನ್ನು ಉದ್ಘಾಟನೆ ಮಾಡಿದ. ಸೊ ಕೃಷ್ಣನ ವಯಸ್ಸು ಸುಮಾರು 7 ವರ್ಷ. 6 ವರ್ಷ ಮಾಡ್ತಾ ಇದ್ರು, ಕೃಷ್ಣ ನೋಡ್ತಾ ಇದ್ದ, ಏನು ಹೇಳಿಲ್ಲ. 7ನೇ ವರ್ಷ ಯಾಕೆ ಹೇಳ್ದ? ಯಾಕಂದ್ರೆ ಕೃಷ್ಣ ಚಾನ್ಸ್ ಕೊಡ್ತಾ ಇದ್ದ. ಈ ವರ್ಷ ಆದರೂ ನಿಲ್ಲಿಸ್ತಾರಾ, ನೆಕ್ಸ್ಟ್ ಇಯರ್ ಆದ್ರೂ ನಿಲ್ಲಿಸ್ತಾರಾ, ವೇಟ್ ಮಾಡಿ. 6 ವರ್ಷ ವೇಟ್ ಮಾಡಿ ಕೃಷ್ಣ ಫ್ಯಾನ್ ಹೇಳೋಕೆ ನಾನು ಹೇಳಲೇಬೇಕೀಗ ಅಂತ. ಸೊ ದೆನ್ ಈಸ್ ಸ್ಟಾಪ್ ದಿಸ್ ಎಂದರೆ ವರ್ಷಿಪ್ ಗೋವರ್ಧನ. ಸೊ ಅದೇ ರೀತಿ ನಾವು ಕೂಡ ಕೆಲವೊಂದು ರೀತಿ ರಿವಾಜುಗಳನ್ನ ಮಾಡ್ತಾ ಇರ್ತೀವಿ, ಅದಕ್ಕೇನೂ ಅರ್ಥ ಇರೋದಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರಂತ ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟು ಶಾಸ್ತ್ರೋಕ್ತವಾಗಿ ಹೇಳಿದಂತಹ ರೀತಿ ರಿವಾಜುಗಳನ್ನ ನಾವು ಅನುಸರಿಸಬೇಕು. ಉದಾಹರಣೆಗೆ ಜಪ ಮಾಡೋದು, ದೇವರ ಪೂಜೆ ಮಾಡೋದು, ಮಂಗಳಾರತಿ ಅಟೆಂಡ್ ಆಗೋದು, ಭಗವದ್ಗೀತೆ ಓದುವುದು, ಮತ್ತು ಹಬ್ಬಗಳನ್ನು ಹೇಗೆ ಶಾಸ್ತ್ರ ಕೊಟ್ಟಿದ್ದಾರೆ ಅದೇ ರೀತಿ ಆಚರಣೆ ಮಾಡೋದು. ಈ ರೀತಿ ನಾವು ಶಾಸ್ತ್ರೋಕ್ತರವಾಗಿ ನಾವು ಮಾಡಬೇಕು. ಕೆಲವೇ ಭಯ ಆಗುತ್ತೆ, ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ ಅಂತ. ಇಲ್ಲ, ಅದು ಶಾಸ್ತ್ರ ಹೇಳಿಲ್ಲ ಅಂದರೆ ಬಿಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಏನೋ ಭಯ ಇರಬಾರ್ದು. ಓಕೆ. ಸೊ ಈ ರೀತಿ ಇದು ನನ್ನ ಮತ, ಏತನ್ಮೇ ಮತಂ ತಾತ, ತಾತ ಇದು ನನ್ನ ಮತ, ಕ್ರಿಯತಾ ಮೇದಿ ರೋಚತೆ, ನಿಮಗೆ ಇಷ್ಟ ಆದರೆ ಮಾಡಿ ಅಂತ. ಯಾಕಂದರೆ ಹಿರಿಯರಲ್ಲ, ಕೃಷ್ಣ ಬಾಲಕ ಹಿರಿಯರ ಜೊತೆ ಮಾತಾಡ್ತಾ ಇದ್ದಾನೆ. ಕ್ರಿಯತಾ ಮೇದಿ ರೋಚತೆ, ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಚಿಕ್ಕವರ ಆ್ಯಟಿಟ್ಯೂಡ್ ಈ ರೀತಿ ಇರಬೇಕು. ದೊಡ್ಡವರಿಗೆ ಆರ್ಡರ್ ಕೊಡಬಾರ್ದು, ದೊಡ್ಡವರಿಗೆ ಸಲಹೆ ಕೊಡ್ಬೋದು. ಇದು ನನ್ನ ಸಲಹೆ, ಇಷ್ಟ ಆದರೆ ಮಾಡಿ ಅಂತ ಹೇಳಬೇಕಷ್ಟೆ. ಸೊ ಕೃಷ್ಣ ಭಗವಂತನಾದರೂ ಕೂಡ ಸಲಹೆ ಕೊಡ್ತಾ ಇದ್ದಾನೆ. ಈವನ್ ಭಗವದ್ಗೀತೆಯಲ್ಲಿ ಕೂಡ ನೋಡ್ಬೋದು ಈ ಸ್ವಭಾವನ. ಅರ್ಜುನನಿಗೆ 1 ಗಂಟೆ ಉಪದೇಶ ಕೊಟ್ಟ ಮೇಲೆ ಕೃಷ್ಣ ಹೇಳ್ತಾನೆ, ಯಥಾಚ್ಛಿಸಿ ತಥಾಕುರು, ನಿನಗೆ ಇಷ್ಟ ಬಂದಂಗೆ ಮಾಡೋದು. ಆ ಅರ್ಜುನ ಹೇಳ್ತಾನೆ, ನಾನು ನೀನು ಹೇಳ್ದಂಗೆ ಮಾಡ್ತೀನಿ ಅಂತ. ಕೃಷ್ಣ ಹೇಳ್ತಾನೆ, ಇಷ್ಟ ಬಂದಂಗೆ ಮಾಡು,
ಅರ್ಜುನ ಹೇಳ್ತಾನೆ, ನಾನು ನೀನೇನು ಹೇಳ್ತೀವೋ ಅದನ್ನೇ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ದ ರಿಲೇಷನ್ಶಿಪ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಭಕ್ತ. ಕೃಷ್ಣ ನಮಗೆಲ್ಲ ಹೇಳ್ತಾರೆ, ನೀನೇನು ಮನಸ್ಸಿಗೆ ಮದುವೆ ಮಾಡು ಅಂತ. ಅದರಿಗೆ ನಾವೇನು ಹೇಳಬೇಕು? ಕೃಷ್ಣ ನೀನೇನು ಹೇಳ್ತೀಯ ಅದನ್ನೇ ಮಾಡ್ತೀನಿ, ಗುರುಗಳೇನು ಹೇಳ್ತಾರೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಕೃಷ್ಣ ಯಜ್ಞ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ವ್ರಜವಾಸಿಯರು ಆ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡೋಕ್ಕೆ ಆರಂಭಿಸುತ್ತಾರೆ. ಸೊ ಇಲ್ಲಿ ನೋಡಿ, ಗೋವರ್ಧನ ಪರ್ವತದ ಮುಂದೆ ಎಲ್ಲರೂ ಬಂದಿದ್ದಾರೆ. ವಿವಿಧ ವಿವಿಧ ಪಾಕವನ್ನು ಮಾಡಿ ತಂದಿದ್ದಾರೆ. ಲಡ್ಡು, ರೋಟಿ, ದಾಲ್, ಸ್ವೀಟ್ಸ್ ಎಲ್ಲ ಅನ್ನಕೂಟವನ್ನು ಮಾಡಿದ್ದಾರೆ. ಸೊ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಸೊ ವೃಂದಾವನ ಗೋವರ್ಧನ ಪರಿಕ್ರಮ ಮಾಡಿದಾಗ ಅಲ್ಲಿ ಒಂದು ಊರು ಬರುತ್ತೆ, ಅದರ ಹೆಸರು ಆಣಿಯೂರು. ಆ ಒಂದು ಊರಿನಲ್ಲಿ ಅನ್ನಕೂಟ ಆಗಿತ್ತು. ಎಲ್ಲ ವ್ರಜವಾಸಿಗಳು ಅಲ್ಲಿ ಏಕತ್ರರಾಗಿ ಅಲ್ಲಿ ಅನ್ನಕೂಟವನ್ನು ಮಾಡಿ ಗೋವರ್ಧನಿಗೆ ಅರ್ಪಿಸ್ತಾರೆ. ಆಗ ಗೋವರ್ಧನ ಪರ್ವತ ಇದನ್ನು ಆ್ಯಕ್ಚುಲಿ ಕೃಷ್ಣನೇ ಗೋವರ್ಧನ ಪರ್ವತದ ಮೇಲೆ ಗೋವರ್ಧನನಾಗಿ ಕೂತ್ಕೊಂಡು ಎಲ್ಲ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ಬರುತ್ತೆ, ನಾವು ನಾಳೆ ಶ್ಲೋಕ ನೋಡೋಣ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನಾನೇ ಗೋವರ್ಧನ, ಕೃಷ್ಣನೇ ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದಾನೆ, ಕೃಷ್ಣನೇ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ. ನೋಡಿ, ಕೆಳಗಡೆ ಕೃಷ್ಣ ಇದ್ದಾನೆ, ಮುಂದೆ ಇದೆ ನೋಡಿ ಕೃಷ್ಣ ಹೋದ ರಾಮ ಗೋವರ್ಧನ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಕೆಳಗಡೆ ಕೃಷ್ಣ ಇದ್ದಾನೆ, ಮೇಲೆ ಕೃಷ್ಣ ಇದ್ದಾನೆ. ಕೃಷ್ಣ ಎಲ್ಲ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದಾನೆ. ಸೊ ಇದು ಗೋವರ್ಧನ ಲೀಲೆ. ಕೃಷ್ಣ ವರ್ಷಿಪಿಂಗ್ ಕೃಷ್ಣ. ಗೋವರ್ಧನ ಒಂದು ಪರ್ವತ ಅಂತ ಕಾಣಬಹುದು, ಆದರೆ ಗೋವರ್ಧನ ಈಸ್ ಕೃಷ್ಣ. ಅದಕ್ಕೆ ಗೋವರ್ಧನ ಶಿಲೆಯನ್ನು ಕೃಷ್ಣನಾಗಿನೇ ಪೂಜೆ ಮಾಡ್ತೀವಿ. ಹೇಗೆ ಸಾಲಿಗ್ರಾಮ ಶಿಲೆ ಇದೆ, ದಟ್ಸ್ ಕೃಷ್ಣ ಅವಲಿ, ವಿಷ್ಣು. ಅದೇ ರೀತಿ ಗೋವರ್ಧನ ಈಸ್ ಕೃಷ್ಣ ಅವಲಿ. ಅದಕ್ಕೆ ನಾವು ಗೋವರ್ಧನ ಯಾತ್ರೆಗೆ ಹೋದಾಗ ಲಾಸ್ಟ್ ಇಯರ್ ಹೋಗಿದ್ದೀವಿ ವೃಂದಾವನ ಯಾತ್ರೆಗೆ. ಸೊ ಕೆಲವರು ಬಂದಿದ್ದರು. ನಾವು ಗೋವರ್ಧನ ಪರ್ವತ ಏರೋದಿಲ್ಲ. ಈಗ ಈಸ್ ಕೃಷ್ಣ ಹಿಮ್ಸೆಲ್ಫ್, ಹೌ ಕ್ಯಾನ್ ವಿ ಕ್ಲೈಂಬ್ ಆನ್ ಕೃಷ್ಣ? ಸೊ ವಿ ಗೋ ಪ್ರದಕ್ಷಿಣ. ಈಗ ನೀವು ಹೋದರೆ ಅದು 21 ಕಿಲೋಮೀಟರ್ ಪ್ರದಕ್ಷಿಣೆ, ಗೋವರ್ಧನ ಪರ್ವತದ ಪ್ರದಕ್ಷಿಣೆ 21 ಕಿಲೋಮೀಟರ್ಸ್. ಆಗಿನ ಕಾಲದಲ್ಲಿ ಇನ್ನೂ ದೊಡ್ಡದಾಗಿತ್ತು. ಇಟ್ಸ್ ವೆರಿ ವೆರಿ ಟಾಲ್. ಇಟ್ ಇಸ್ ಸೆಡ್ ದಟ್ ಇಟ್ ವಾಸ್ 80 ಮೈಲ್ಸ್ ಟಾಲ್. ಗೋವರ್ಧನ ಪರ್ವತ 80 ಮೈಲಿ ಎತ್ತರ ಇತ್ತು. ಈಗ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇಟ್ ವೆರಿ ಸ್ಮಾಲ್ ನಾವು. ಸೊ ಯಾವಾಗಾದ್ರೂ ವೃಂದಾವನ ಯಾತ್ರೆಗೆ ಹೋದಾಗ ದೆನ್ ಯು ಕ್ಯಾನ್ ಟೇಕ್ ದರ್ಶನ ಗೋವರ್ಧನ ಇಡು ಪ್ರದಕ್ಷಿಣ. ಸೊ ಈಗ ನೋಡಿ, ಕೃಷ್ಣನ ಮೇಲೆ ನಿಂತಿದ್ದಾನೆ, ಎಲ್ಲ ಗೋಪಾಲಕರು ಪ್ರದಕ್ಷಿಣೆ ಮಾಡಿದಾಗ. ಸೊ ಆದರೆ ಗೋವರ್ಧನ ಎಲ್ಲ ಅಡುಗೆ ತಿಂತಾ ಇದ್ನಲ್ಲ, ಎಲ್ಲ ಖಾಲಿ ಆಯಿತು. ಖಾಲಿ ಆದಮೇಲೆ ಆಣಿಯೋರ್, ಬ್ರಜ ಭಾಷೆಯಲ್ಲಿ ಆಣಿಯೋರ್ ಅಂದರೆ ಗಿವ್ ಮಿ ಮೋರ್, ಇನ್ನೆಷ್ಟು ಬೇಕು ನನಗೆ ಅಂತ. ಎಲ್ಲಿಂದ ತರೋದು? ಎಲ್ಲರ ಮನೆ ಹೋಗ್ತಾರೆ, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ್ದೆಲ್ಲ ತೊಗೊಂಡ್ಬಿಟ್ಟ ಗೋವರ್ಧನ. ನೀವು ಎಕ್ಸ್ಟೆಂಡಿಂಗ್ ಇಸ್ ಹ್ಯಾಂಡ್, ಎಲ್ಲ ತೊಗೊತಾ ಇದ್ದ. ಫೈನಲಿ ಕೃಷ್ಣ ಪುಟ್ಸನ್ ತುಳಸಿ, ಗೋವರ್ಧನ್ ಗೆಟ್ ಸ್ಯಾಟಿಸ್ಫೈಡ್. ತುಳಸಿದ ಅರ್ಪಣೆ ಮಾಡಿದಾಗ ಗೋವರ್ಧನ್ ಒಂದು ಸ್ಯಾಟಿಸ್ಫೈಡ್. ಮತ್ತು ತಿಂದಿದ್ದನ್ನೆಲ್ಲ ವಾಪಸ್ ಕೊಟ್ಬಿಡ್ತಾನೆ ಆ್ಯಸ್ ಇಟ್ ಈಸ್. ಈಗ ನಾವು ಭಗವಂತನೇ ನೈವೇದ್ಯ ಅರ್ಪಣೆ ಮಾಡ್ತೀವಲ್ಲ, ಪ್ಲೇಟ್ ಆ್ಯಸ್ ಇಟ್ ಈಸ್ ವಾಪಸ್ ಬರುತ್ತೆ. ಭಗವಂತ ಅದನ್ನು ಸ್ವೀಕರಿಸಿದ್ದಾನೆ. ಯಾಕೆಂದರೆ ಭಕ್ತಿ ಭಾವನೆಯಿಂದ ಅಡುಗೆ ಮಾಡಿ ಭಗವಂತನಿಗೆ ಕೊಟ್ಟಿರ್ತೀವಲ್ಲ, ಕೃಷ್ಣ ಆಕ್ಸೆಪ್ಟ್ ದಟ್ ಡಿವೋಷನ್. He is not hungry. Already so many temples they are offering to Krishna. Chappan Bhog, Jagannath every day in Jagannath Puri is eating so many pots of prasad. ಅದರಲ್ಲಿ ಕೃಷ್ಣನಿಗೆ ಏನು ಬೇಕು? ನಮ್ಮ ಭಕ್ತಿ ಬೇಕು. He is hungry for our bhakti, devotion. So that is Krishna. So ಕೃಷ್ಣ ಭಕ್ತಿಯನ್ನು ಸ್ವೀಕರಿಸ ಮತ್ತು ಎಲ್ಲ ಪ್ರಸಾದವನ್ನು ಕೊಟ್ಬಿಟ್ಟ. ಸೊ ಕೃಷ್ಣ ಹೇಗೆ ತಿಂತಾನೆ? ನಾವು ನೈವೇದ್ಯ ಅರ್ಪಣೆ ಮಾಡಿದಾಗ ಕಣ್ಣಿನಿಂದ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಭಾಂತಿ ಕಲಿಯಂತಿ ಚಿರಂ ಜಗಂತಿ. ಸೊ ಅಂಗಾನಿ ಯಸ್ಯ ಸಕಲೇಂದ್ರಿಯ, ಎಲ್ಲ ಇಂದ್ರಿಯಗಳ ವೃತ್ತಿ ಎಲ್ಲ ಇಂದ್ರಿಯಗಳಲ್ಲಿದೆ. ಕಣ್ಣಿನಿಂದ ಕೃಷ್ಣ ನೋಡ್ಬೋದು, ಕಣ್ಣಿನಿಂದ ಕೃಷ್ಣ ಮಾತಾಡ್ಬೋದು, ತಿನ್ನಬಹುದು ಕೂಡ. ಸೊ ಕೃಷ್ಣ ಸೀಸ್ ಆ್ಯಂಡ್ ಈಟ್ಸ್. ದಟ್ ಈಸ್ ಕೃಷ್ಣಸ್. ಆ್ಯಂಡ್ ದೆನ್ ಹಿ ಗಿವ್ಸ್ ಮರ್ಸಿ, ತನ್ನ ಕೃಪೆಯನ್ನು ಕೊಡ್ತಾನೆ. ಸೊ ದಟ್ ಅದು ಪ್ರಸಾದ. ಆ ಪ್ರಸಾದ ಸೇವನೆ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ಬೋದು. ಓಕೆ. ಸೊ ಎಂದೇ ಗೋವರ್ಧನ ಪೂಜೆ ಆಯಿತು. ಗೋವರ್ಧನ ಪೂಜೆ ಆದಮೇಲೆ ಏನಾಯಿತು ಅನ್ನೋದು ನಾಳೆ ನೋಡೋಣ. ಓಕೆ.
ಯಾರಿಗೆ ಕೋಪ ಬಂತು? ಇಂದ್ರನಿಗೆ ಕೋಪ ಬಂತು. ಏನು ಗೋವರ್ಧನ ಧಾರಣ ಲೀಲೆ ಆಗಿಲ್ಲ, ಗೋವರ್ಧನ ಪೂಜೆ, ಗೋವರ್ಧನ ಪ್ರದಕ್ಷಿಣೆ ಆಗಿದೆ. ಇದಾದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಆಗ ಇಂದ್ರನಿಗೆ ರಿಪೋರ್ಟ್ ಹೋಯ್ತು, ಇಂದ್ರ ದೇವರೇ, ಎಲ್ಲರೂ ನಿಮಗೆ ಟ್ಯಾಕ್ಸ್ ಕೊಟ್ಟಿದ್ದಾರೆ ಈ ವರ್ಷ, ಆದರೆ ಒಂದು ಊರಿಂದ ಟ್ಯಾಕ್ಸ್ ಬಂದಿಲ್ಲ. ಯಾವ ಊರದು? ಬೃಂದಾವನ. ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಿಂದ ಟ್ಯಾಕ್ಸ್ ಬಂದಿಲ್ಲ, ಇತ್ತು ಪೂಜೆ ಮಾಡಿಲ್ಲ. ಕೋಪ ಬಂತವ್ರಿಗೆ. ಸೊ ಮಳೆ ಸುರಿಸ್ತಾರೆ. ಸೊ ಅದ್ರ ಕಥೆಯನ್ನು ನಾವು ನಾಳೆ ನೋಡೋಣ ಏನೇನಾಗುತ್ತೆ ಅಂತ. ಆಚಾರ್ಯರು ತುಂಬ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭಾಗವತ ಪುರಾಣದಲ್ಲಿ. ಸೊ ಇನ್ನಿಷ್ಟು ನಿಮಗೆ ಡೀಟೇಲ್ಸ್ ಬೇಕಾದರೆ ಭಾಗವತ ಪುರಾಣ ಓದಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ ಡೀಟೇಲ್ಸ್. ಓಕೆ.